ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಿಮ್ಮ ಹತ್ರ ಎರಡು ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಬಗ್ಗೆ ನಾನು ಮಾತಾಡ್ತೀನಿ. ಮೊದಲನೇದಾಗಿ ತೈವಾನ್ ದೇಶದ ಕರೆನ್ಸಿ ಇದ್ದಕ್ಕಿದ್ದಂತೆ 6% ಸರ್ಜ್ ಅಂದ್ರೆ ಏರಿಕೆ ಆಗಿರೋದ್ರ ಬಗ್ಗೆ ಮಾತಾಡೋಣ. ಇದಾದ್ಮೇಲೆ ಸ್ಯಾಮ್ಸಂಗ್ ಕಂಪನಿಗೂ ಹಾಗೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ನಡುವೆ ಟೆಲಿಕಾಂ ಉಪಕರಣಕ್ಕೆ ಸಂಬಂಧಪಟ್ಟ ಹಾಗೆ 5,000 ಕೋಟಿಯ ಟ್ಯಾಕ್ಸ್ ಬ್ಯಾಟಲ್ ನಡೀತಿದೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ನಡೆಯೋ ಚೇಂಜಸ್ ಅನ್ನ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು ಮೇ 9th ಫ್ರೈಡೆ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ತೈವಾನ್ ಕರೆನ್ಸಿ ಕಹಾನಿ ಆದ್ರೂ ಏನು ನೋಡಿ, ಕರೆನ್ಸಿ ಮಾರ್ಕೆಟ್ ನಲ್ಲಿ ಇತ್ತೀಚೆಗೆ ತುಂಬಾ ಅನ್ಯೂಶಲ್ ಆದ ಒಂದು ವಾದ ನಡೀತಿದೆ. ಇದ್ರ ಬಗ್ಗೆ ನಾವೀಗ ಗಮನ ಕೊಡ್ಲೇಬೇಕು. ಕಳೆದ ಕೆಲವು ದಿನಗಳಲ್ಲಿ ನಾವು ನೋಡಿದಾಗ ತೈವಾನೀಸ್ ಡಾಲರ್ ಅಂದ್ರೆ TWD US ಡಾಲರ್ ಎದುರು 6% ಗಿಂತ ಹೆಚ್ಚಾಗಿ ಜಂಪ್ ಅನ್ನ ಕಂಡಿದೆ. ಈಗ ಹೆಚ್ಚಿನ ಜನರಿಗೆ ಇದೇನೋ ಬರೀ ನಂಬರ್ ತರ ಕಾಣಿಸ್ಬೋದು, ಆದ್ರೆ ಕರೆನ್ಸೀಸ್ ಗಳ ಜಗತ್ತಿನಲ್ಲಿ ಇದೊಂದು ಬಹಳ ದೊಡ್ಡ ಚಲನೆ ಗೊತ್ತಾ. ಅದರಲ್ಲೂ TWD ಅಂತ ಕರೆನ್ಸಿಗೆ ಇದು ತುಂಬಾನೇ ದೊಡ್ಡದು. ಯಾಕೆ ಅಂದ್ರೆ ಅದು ಸಾಮಾನ್ಯವಾಗಿ ದಿನಕ್ಕೆ ತುಂಬಾ ಸಣ್ಣ ಪ್ರಮಾಣದಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಆಗತ್ತೆ. ಇನ್ನು 1980ರ ದಶಕದ ನಂತರ ಡ್ರಾಮ್ಯಾಟಿಕ್ ಜಂಪ್ ಅನ್ನ ಅದು ಕಂಡೇ ಇರಲಿಲ್ಲ. ಆದ್ರೆ ಇದು ಯಾಕೆ ಆಯ್ತು ಅಂತ ಮಾತಾಡೋಕ್ಕಿಂತ ಮುಂಚೆ ಒಂದು ಕರೆನ್ಸಿ ಜಂಪ್ ಆಗುತ್ತೆ ಅಥವಾ ಅಪ್ರಿಶಿಯೇಟ್ ಆಗುತ್ತೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಉದಾಹರಣೆಗೆ ಹೋದ್ವಾರ ನಿಮ್ಗೆ $1 ಕೊಂಡ್ಕೊಳ್ಳೋದಕ್ಕೆ 33 ತೈವಾನೀಸ್ ಡಾಲರ್ಸ್ ಬೇಕಾಗಿತ್ತು ಅಂತ ಅನ್ಕೊಳ್ಳಿ. ಆದ್ರೆ ಈಗ ನಿಮ್ಗೆ ಕೇವಲ 30 TWD ಕೊಟ್ರೆ ಸಾಕು, ಅಂದ್ರೆ $1 ಸಿಗತ್ತೆ. ಇದ್ರ ಅರ್ಥ ಏನು? TWD ಈ ಒಂದು USD ಗೆ ಹೋಲಿಸಿದ್ರೆ ಜಾಸ್ತಿ ಸ್ಟ್ರಾಂಗ್ ಆಗಿದೆ ಅಂತ, ಅಥವಾ ಅಪ್ರಿಶಿಯೇಟೆಡ್ ಆಗಿದೆ ಅಂತಂದ್ರೆ ಇದರ ಒಂದು ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಅರ್ಥ. ಇನ್ನು ತೈವಾನ್ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಅವರ ಕರೆನ್ಸೀಸ್ಗಳು ಒಂದು ಪ್ರತಿ ಯೂನಿಟ್ಗೂ ಕೂಡ ಈಗ ಮೊದಲಿಗಿಂತ ಹೆಚ್ಚು ಡಾಲರ್ಗಳು ಸಿಗತ್ತೆ. ಇದ್ರ ಉಲ್ಟಾ ನೋಡಿದ್ರೆ ಡಾಲರ್ TW ಗೆ ಹೋಲಿಸಿದ್ರೆ ತುಂಬಾ ವೀಕ್ ಆಗಿದೆ ಅಥವಾ ಡಿಪ್ರಿಶಿಯೇಟೆಡ್ ಅಂತ. ಯೂಶಲಿ ಡಿಪ್ರಿಶಿಯೇಟೆಡ್ ಅಂತ ಏನ್ ಕರಿತೀವಿ ಗೊತ್ತಾ, ಅದರ ವ್ಯಾಲ್ಯೂ ಕಮ್ಮಿ ಆಗೋದು ಅಂತ ಅರ್ಥ. ಇನ್ನು ಜನ ಕರೆನ್ಸಿ ಅಪ್ರಿಸಿಯೇಷನ್ ಅಥವಾ ಡಿಪ್ರಿಸಿಯೇಷನ್ ಅಂತ ಮಾತಾಡಿದಾಗ ಅವ್ರು ಹೇಳೋದು ಇದನ್ನೇ. ಈ ರೀತಿ ಕರೆನ್ಸಿ ಮೌಲ್ಯದಲ್ಲಿ ಆಗೋ ಬದಲಾವಣೆಗಳು ತುಂಬಾನೇ ಮುಖ್ಯ ಅಲ್ವಾ. ಒಂದು ದೇಶದ ಕರೆನ್ಸಿ ಸ್ಟ್ರಾಂಗ್ ಆದ್ರೆ ಆ ದೇಶದ ಎಕ್ಸ್ಪೋರ್ಟ್ಸ್ ಬೇರೆ ದೇಶದವ್ರಿಗೆ ತುಂಬಾ ದುಬಾರಿ ಆಗ್ಬೋದು, ಅಂದ್ರೆ ಕಾಸ್ಟ್ಲಿ ಆಗುತ್ತೆ. ಆದ್ರೆ ಆ ದೇಶದ ಜನರಿಗೆ ಇಂಪೋರ್ಟ್ಸ್ ತುಂಬಾ ಕಮ್ಮಿ ಆಗುತ್ತೆ. ಇದು ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್, ವ್ಯಾಪಾರದ ಲಾಭ ಮತ್ತೆ ದೊಡ್ಡ ಕಂಪನಿಗಳು ಹಾಗೂ ಇನ್ವೆಸ್ಟರ್ಸ್ ಮಾಡೋ ಒಂದು ಫೈನಾನ್ಷಿಯಲ್ ಡಿಸಿಷನ್ ಮೇಲೆ ಕೂಡ ಪರಿಣಾಮ ಬೀಳತ್ತೆ. ಸರಿ, ಹಾಗಾದ್ರೆ ತೈವಾನ್ ಕರೆನ್ಸಿ ಯಾಕಿಷ್ಟು ಸಡನ್ ಆಗಿ ಇಷ್ಟು ದೊಡ್ಡದಾಗಿ ಅಪ್ರಿಶಿಯೇಟ್ ಆಯ್ತು ಅಂತ ನೋಡೋಣ. ಇದಕ್ಕೆ ಉತ್ತರ ಬೇಕು ಅಂತಂದ್ರೆ ನಾವು ತೈವಾನ್ ಎಕನಾಮಿಯನ್ನ ನೋಡ್ಕೊಂಡ್ಬರ್ಬೇಕು. ಇನ್ನು ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಅವರು ಬೇರೆ ದೇಶಗಳ ಜೊತೆ ವ್ಯಾಪಾರ ಮಾಡಿ ಗಳಿಸುವಂತಹ ದುಡ್ಡನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕು. ತೈವಾನ್ ದೊಡ್ಡ ಟ್ರೇಡ್ ಸರ್ಪ್ಲಸ್ ಹೊಂದಿರೋ ದೇಶ, ಅಂದ್ರೆ ಅವರು ಇಂಪೋರ್ಟ್ಸ್ ಮಾಡ್ಕೊಳ್ಳೋದಕ್ಕಿಂತ ತುಂಬಾ ಜಾಸ್ತಿ ಎಕ್ಸ್ಪೋರ್ಟ್ಸ್ ಅನ್ನ ಮಾಡ್ತಾರೆ. ಅದರಲ್ಲೂ ಸೆಮಿ ಕಂಡಕ್ಟರ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ನಂತಹ ಹೈ ವ್ಯಾಲ್ಯೂ ಗೂಡ್ಸ್ ಗಳನ್ನ ಕೆಲವು ವರ್ಷಗಳಲ್ಲಂತೂ ಈ ಸರ್ಪ್ಲಸ್ ತೈವಾನ್ ನ ಇಡೀ GDPಯ 10% ಗಿಂತ ಹೆಚ್ಚಾಗಿತ್ತು. ಇದು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಗಳಿಗೆ ಹೋಲಿಸಿದ್ರೆ ತುಂಬಾನೇ ಹೆಚ್ಚು ಅಲ್ವಾ. ಇದರ ಪರಿಣಾಮವಾಗಿ ನಾವು ನೋಡುತ್ತೀವಿ ಅಂತಂದ್ರೆ ತೈವಾನ್ಗೆ ಪ್ರತಿ ವರ್ಷ ದೊಡ್ಡ ಪ್ರಮಾಣದಲ್ಲಿ ಫಾರಿನ್ ಕರೆನ್ಸಿ, ಮುಖ್ಯವಾಗಿ US ಡಾಲರ್ಸ್ಗೆ ಬಂದು ಸೇರ್ತಾನೆ ಇರತ್ತೆ. ಈಗ ಹೆಚ್ಚಿನ ದೇಶಗಳಲ್ಲಿ ಹೀಗಾದಾಗ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ ಮಧ್ಯಪ್ರವೇಶ ಮಾಡುತ್ತೆ ನೋಡಿ. ಅದು ಆ ಹೆಚ್ಚುವರಿ ಡಾಲರ್ಗಳನ್ನ ಕೊಂಡ್ಕೊಂಡು ತನ್ನ ಒಂದು ಫಾರಿನ್ ರಿಸರ್ವ್ಸ್ಗೆ ಸೇರ್ಕೊಳ್ಳುತ್ತೆ. ಅಂದ್ರೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡೋ ತರಾನೇ. ಆದ್ರೆ ತೈವಾನ್ ನಲ್ಲಿರೋ ವ್ಯವಸ್ಥೆನ ನಾವು ನೋಡಿದ್ವಿ ಅಂತಂದ್ರೆ ಅದು ಬೇರೆ ರೀತಿನೇ ಇದೆ. ಯಾವುದು ಅಂತ ನೋಡ್ಕೊಂಬರೋಣ. ತೈವಾನ್ ನಲ್ಲಿ ಡಾಲರ್ ಅಂದ್ರೆ ದುಡ್ಡನ್ನ ಯಾರು ನಿಭಾಯಿಸೋದು ನೋಡಿ. ತೈವಾನ್ ನಲ್ಲಿ ಬೇರೆ ದೇಶಗಳ ಹಾಗೆ ಸೆಂಟ್ರಲ್ ಬ್ಯಾಂಕ್ ತಾನೇ ಎಲ್ಲ ಫಾರಿನ್ ಮನಿ ಅಂದ್ರೆ ವಿದೇಶಿ ಹಣ ಅಂತ ಏನ್ ಹೇಳ್ತೀವಿ, ಅಂದ್ರೆ ಮುಖ್ಯವಾಗಿ USD ಇದನ್ನ ಇಟ್ಕೊಳ್ಳೋದಿಲ್ಲ. ಬದಲಾಗಿ ಅಲ್ಲಿನ ದೊಡ್ಡ ದೊಡ್ಡ ಲೈಫ್ ಇನ್ಶೂರೆನ್ಸ್ ಕಂಪನಿಗಳಿಗೆ ಹೆಚ್ಚಿನ ಡಾಲರ್ ಗಳನ್ನ ನಿಭಾಯಿಸತ್ತೆ. ಅವ್ರ ಹತ್ರ ಟ್ರಿಲಿಯನ್ ಗಟ್ಲೆ ಡಾಲರ್ ಅನ್ನೋ ಒಂದು ಆಸ್ತಿ ಇರತ್ತೆ. ಆದ್ರೆ ತೈವಾನ್ ನ ಸ್ವಂತ ಫೈನಾನ್ಷಿಯಲ್ ಮಾರ್ಕೆಟ್ ಚಿಕ್ಕದಾಗಿರೋದ್ರಿಂದ ಈ ಇನ್ಶೂರರ್ಸ್ ಆ ದುಡ್ಡನ್ನೆಲ್ಲ ಹೆಚ್ಚಾಗಿ ಹೊರ ದೇಶದಲ್ಲಿ, ಮುಖ್ಯವಾಗಿ US ಡಾಲರ್ ಅಸೆಟ್ಸ್ ಅಂದ್ರೆ ಈ ಆಸ್ತಿಗಳು ಅಂತ ಏನ್ ಕರಿತೀವಿ, ಅದು US ಗವರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಬಾಂಡ್ಸ್ ಆಗಿರ್ಬೋದು, ಇನ್ನು ಮುಖ್ಯ ಸೆಕ್ಟರ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ಬರೋ ರಿಸ್ಕ್ ಆದ್ರೂ ಏನು, ಇಲ್ಲಿ ಒಂದು ಸಮಸ್ಯೆ ಇದೆ. ಅದನ್ನ ಕರೆನ್ಸಿ ಮಿಸ್ ಮ್ಯಾಚ್ ಅಂತ ಕರಿತೀವಿ. ಅಂದ್ರೆ ಈ ಇನ್ಶೂರರ್ಸ್ ಪಾಲಿಸಿಗಳನ್ನ ಮಾರ್ಕೊಂಡು ದುಡ್ಡನ್ನ ತಗೊಳ್ಳೋದು. ತೈವಾನೀಸ್ ಡಾಲರ್ಸ್ TWD ನಲ್ಲಿ ನಾವು ನೋಡೋದಾದ್ರೆ ಒಂದು ಇನ್ವೆಸ್ಟ್ ಮಾಡಿರೋ ಅಸೆಟ್ ಗಳಿಂದ ರಿಟರ್ನ್ಸ್ ಬರೋದು US ಡಾಲರ್ಸ್ ನಲ್ಲಿ ಮಾತ್ರ. ಒಂದ್ ವೇಳೆ TWD ಸಡನ್ ಆಗಿ ಸ್ಟ್ರಾಂಗ್ ಆದ್ರೆ ಈಗಾಗಿದೆಯಲ್ಲ ಅದೇ ರೀತಿ ಆಗತ್ತೆ. ಅಂದ್ರೆ USD ನಲ್ಲಿ ಬಂದಿರೋ ಲಾಭವನ್ನ ವಾಪಸ್ TWD ಗೆ ಕನ್ವರ್ಟ್ ಮಾಡಿದಾಗ ಅದರ ವ್ಯಾಲ್ಯೂ ಕಮ್ಮಿ ಆಗ್ಬಿಡತ್ತೆ.
ಇದಕ್ಕೆ ಪರಿಹಾರ ಏನು ನೋಡಿ? ಈ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಅವರು ಫಾರಿನ್ ಎಕ್ಸ್ಚೇಂಜ್ ಡೆರಿವೇಟಿವ್ಸ್, ಅದು FX ಫ್ಯಾಪ್ಸ್ ಆಗಿರ್ಬೋದು, ಫಾರ್ವರ್ಡ್ಸ್ ತರದ ಒಂದು ಫೈನಾನ್ಷಿಯಲ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ, ಇದನ್ನ ಬಳಸ್ಕೊಂಡು ಹೆಡ್ಜ್ ಮಾಡ್ಕೊಳ್ತಾರೆ. ಅಂದ್ರೆ ಎಕ್ಸ್ಚೇಂಜ್ ರೇಟ್ ನ ಏರಿಳಿತ ಆಗುವಂತಹ ನಷ್ಟಗಳನ್ನ ತಪ್ಪಿಸೋದಕ್ಕೆ ಇವರು ಪ್ರಯತ್ನ ಮಾಡೋದು. ಇತ್ತೀಚೆಗೆ ಏನಾಯ್ತು? ಮೇ ತಿಂಗಳ ಶುರುವಿನಲ್ಲಿ ನಾವು ನೋಡೋದಾದ್ರೆ US$ ಗ್ಲೋಬಲ್ ಆಗಿ ಸ್ವಲ್ಪ ವೀಕ್ ಆಗೋಯ್ತು. ಅದೇ ಟೈಮ್ ನಲ್ಲಿ US ಜೊತೆಗಿನ ಒಂದು ಟ್ರೇಡ್ ನೆಗೋಸಿಯೇಷನ್ ಇಂದಾಗಿ ತೈವಾನ್ ತನ್ನ ಕರೆನ್ಸಿಯನ್ನ ಏರಲು ಬಿಡ್ತು. ಅಂದ್ರೆ ಅದೊಂದ್ ಸ್ವಲ್ಪ ಇನ್ಕ್ರೀಸ್ ಆಯ್ತು ಅನ್ನೋ ಒಂದು ರೂಮರ್ ಸಹ ಎಲ್ಲ ಕಡೆ ಸ್ಪ್ರೆಡ್ ಆಯ್ತು ನೋಡಿ. ಬರೀ ಇಷ್ಟೇನಾ? ತೈವಾನ್ ನ ಬಿಸ್ನೆಸ್ ಕಮ್ಯುನಿಟಿಯಲ್ಲಿ ಪ್ಯಾನಿಕ್ ಶುರು ಆಗೋಕೆ ಕಾರಣ ಏನು ನೋಡಿ? ಎಕ್ಸ್ಪೋರ್ಟರ್ಸ್ ಜೊತೆ ನಾವು ಮಾತಾಡೋದಾದ್ರೆ USD ನಲ್ಲಿ ಸಂಪಾದನೆ ಮಾಡೋರು ತಮ್ಮ ಡಾಲರ್ಗಳನ್ನ TWD ಲೆಕ್ಕದಲ್ಲಿ ಕಡಿಮೆ ಆಗುತ್ತೆ ಅನ್ನೋ ಭಯದಿಂದ ತಕ್ಷಣವೇ ತಮ್ಮ ಡಾಲರ್ಗಳನ್ನ TWDಗೆ ಕನ್ವರ್ಟ್ ಮಾಡಕ್ಕೆ ಮುಗಿಬಿದ್ರು. ಹಾಗೆ ಉದಾಹರಣೆಯಲ್ಲಿ ನಾವು ನೋಡ್ತೀವಿ ಅಂತ ಅನ್ಕೊಳ್ಳಿ, TSMC ಅಂತಹ ದೊಡ್ಡ ಕಂಪನಿಗೆ ಇದು ಒಂದು ದೊಡ್ಡ ಹೊಡೆತ. ಇನ್ನು TWDಯ ಮೌಲ್ಯ ಕೇವಲ 1% ಏರಿದ್ರು ಕೂಡ ಅವರ ಒಂದು ಆಪರೇಟಿಂಗ್ ಮಾರ್ಜಿನ್ ನಾವು ನೋಡೋದಾದ್ರೆ 0.4% ಅಷ್ಟು ಕಡಿಮೆ ಆಗುತ್ತಂತೆ. ಅದಕ್ಕೆ ಅವರೆಲ್ಲನೂ ಕೂಡ ತಮ್ಮ ಹತ್ರ ಇದ್ದ USD ಅನ್ನ ಬೇಗ ಡಂಪ್ ಮಾಡಿದ್ರು. ಇನ್ಶೂರೆನ್ಸ್ಗಳ ರಿಯಾಕ್ಷನ್ ಮತ್ತೆ ಮಾರ್ಕೆಟ್ ಸಮಸ್ಯೆ. ಅದೇ ಸಮಯದಲ್ಲಿ $US ಅಸೆಟ್ಗಳ ದೊಡ್ಡ ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ರಿಂದ ಇನ್ಶೂರರ್ ಕೂಡ ಅಲರ್ಟ್ ಆದ್ರು. ಅವು ತಮ್ಮ ಒಂದು ಹೆಡ್ಜಿಂಗ್ ಅನ್ನ ಜಾಸ್ತಿ ಮಾಡ್ಕೊಂಡ್ರು. TWD ಇನ್ನು ಸ್ಟ್ರಾಂಗ್ ಆಗೋಕ್ಕಿಂತ ಮುಂಚೆ ಒಳ್ಳೆ ಎಕ್ಸ್ಚೇಂಜ್ ರೇಟ್ಸ್ ಅನ್ನ ಲಾಕ್ ಇನ್ ಮಾಡ್ಕೊಳ್ಳೋದಕ್ಕೆ ಅವರು ಕೂಡ ಮುಂದೆ ಬಂದ್ರು. ಒಟ್ನಲ್ಲಿ ಎಕ್ಸ್ಪೋರ್ಟರ್ಸ್ ಹಾಗೆ ಇನ್ಶೂರರ್ಸ್ ಎಲ್ಲರೂ ಕೂಡ ತೈವಾನೀಸ್ ಡಾಲರ್ಸ್ ಗಳನ್ನ ಕೊಂಡ್ಕೊಳ್ಳೋದಕ್ಕೆ ಮುಂದೆ ಬಂದ್ರು. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇತ್ತು ನೋಡಿ. ತೈವಾನ್ನ ಕರೆನ್ಸಿ ಮಾರ್ಕೆಟ್ ಅಷ್ಟು ಡೀಪ್ ಅಥವಾ ಲಿಕ್ವಿಡ್ ಆಗಿರ್ಲಿಲ್ಲ. ಇದನ್ನ ಸುಲಭವಾಗಿ ನಾವು ಹೇಳೋದಾದ್ರೆ, ದೊಡ್ಡ ಪ್ರಮಾಣದಲ್ಲಿ ನಾವೇನಾದ್ರೂ ಅದನ್ನ ಸೆಲ್ ಮಾಡಬೇಕು ಅಂತಂದ್ರೆ ಅಥವಾ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಏನು ಕೂಡ ನಡೆಯಲ್ಲ. ಅದು $, ಯೂರೋ ಅಥವಾ ಒಂದು ಯೆನ್ ಮಾರ್ಕೆಟ್ ತರ ಇರೋದಿಲ್ಲ. ಆ ಕರೆನ್ಸೀಸ್ಗಳು ಪ್ರತಿದಿನ ಟ್ರಿಲಿಯನ್ ಗಟ್ಲೆ ವ್ಯಾಪಾರ ಆಗುತ್ತೆ. ಸೊ ತೈವಾನ್ ಮಾರ್ಕೆಟ್ ನಲ್ಲಿ ಇಷ್ಟೊಂದು ಜನ ಒಂದೇ ಸಲ ಡಾಲರ್ಗಳನ್ನ ಕೊಟ್ಟು TWD ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಅಷ್ಟು TWD ಅನ್ನ ತಕ್ಷಣ ಮಾರಾಟ ಮಾಡೋದಕ್ಕೆ ಸಾಕಷ್ಟು ಒಂದು ಎದುರು ಪಕ್ಷದವರು, ಅಂದ್ರೆ ಆಪೋಸಿಟ್ ಪಾರ್ಟಿ ಅಂತ ಏನ್ ಹೇಳ್ತೀವಿ, ಅವರು ಕೂಡ ಇರೋದಿಲ್ಲ. ಈ ಲಿಕ್ವಿಡಿಟಿಯ ಕೊರತೆ ಏನಾಯ್ತು ಅಂತಂದ್ರೆ ಬೆಲೆಯ ಏರಿಳಿತವನ್ನ ಇನ್ನೂ ಕೂಡ ಜಾಸ್ತಿ ಮಾಡ್ತು. ಎಲ್ಲರೂ TWD ಕೊಳ್ಳೋದಕ್ಕೆ ಹೋದ ಹಾಗೆಲ್ಲ ಅದರ ಬೆಲೆ ಕಂಟ್ರೋಲ್ ಇಲ್ಲದೆ ಇನ್ನೂ ಕೂಡ ಜಾಸ್ತಿ ಆಗೋಯ್ತು. ಇದಕ್ಕೆ ಇನ್ನೂ 2 ಮುಖ್ಯ ಕಾರಣಗಳು ಸೇರ್ಕೊಂಡಿದೆ ನೋಡಿ. ಇದೆಲ್ಲದರ ಜೊತೆ ಹಿನ್ನೆಲೆಯಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಈ ವಿಷಯಗಳು ನಡೀತಾ ಇತ್ತು. ಪರಿಸ್ಥಿತಿಯನ್ನ ಇನ್ನೂ ಕೆಟ್ಟದ್ ಮಾಡ್ತು. ಡಾಲರ್ ಮೇಲಿನ ಅವಲಂಬನೆ ಕಡಿಮೆ. ಮೊದಲನೇದಾಗಿ ಇಡೀ ಏಷ್ಯಾದಲ್ಲಿ $US ಮೇಲೆ ಅತಿಯಾಗಿ ಡಿಪೆಂಡ್ ಆಗಿರೋದ್ರಿಂದ ನಿಧಾನವಾಗಿ ದೂರ ಸರಿಯುವಂತ ಒಂದು ಟ್ರೆಂಡ್ ನಡೀತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಏನ್ ಗೊತ್ತಾ? ಜಿಯೋಪೊಲಿಟಿಕಲ್ ಟೆನ್ಷನ್ ಮತ್ತೆ ಡಾಲರ್ ಲಾಂಗ್ ರನ್ ನಲ್ಲಿ ಇರೋದಷ್ಟೇ ಸ್ಟ್ರಾಂಗ್ ಅಥವಾ ರಿಲಯಬಲ್ ಆಗಿ ಉಳಿದಿರ್ಬೋದು ಅನ್ನೋ ಭಯನೂ ಕೂಡ ಕಾರಣ ಅಂತ ಹೇಳ್ಬೋದು. ಸೊ ಅಲ್ಲಿನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಿಧಾನವಾಗಿ ಹಾಗೆ ತಮ್ಮ ಡಾಲರ್ ಎಕ್ಸ್ಪೋಜರ್ಸ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಇದೆ. ತೈವಾನ್ ಕೂಡ ಇದರಲ್ಲಿ ಸೇರ್ಕೊಂಡಿದೆ ನೋಡಿ. ಇನ್ನು ಸೆಂಟ್ರಲ್ ಬ್ಯಾಂಕ್ ತುಂಬಾ ಸೈಲೆಂಟ್ ಆಗಿರೋದು. ಇದೇ ಹೆಚ್ಚು ಮುಖ್ಯವಾಗಿ ತೈವಾನ್ನ ಸೆಂಟ್ರಲ್ ಬ್ಯಾಂಕ್ ಈ ಸಲ ತುಂಬಾ ಅಚ್ಚರಿಯ ರೀತಿಯಲ್ಲಿ ಸುಮ್ಮನಾಗ್ಬಿಡ್ತು. ಅಂದ್ರೆ ಅವರ ಹಳೆ ಚರಿತ್ರೆ ನೋಡಿದ್ರೆ TWD ತುಂಬಾ ವೇಗವಾಗಿ ಏರ್ದಂತೆ ಅದನ್ನ ತಡೆಯೋದಕ್ಕೆ ಅವರು ಯಾವಾಗ್ಲೂ ಕೂಡ ಮಧ್ಯಪ್ರವೇಶ ಮಾಡ್ತಾನೆ ಬಂದಿದ್ರು. ಯಾಕೆ ಅಂದ್ರೆ ಸ್ಟ್ರಾಂಗರ್ ಕರೆನ್ಸಿ ಅವರ ಒಂದು ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ನ ಹೊಡೆತ ಕೊಡುತ್ತೆ ಅಂತ. ಆದ್ರೆ ಈ ಸಲ ಸೆಂಟ್ರಲ್ ಬ್ಯಾಂಕ್ ಸಡನ್ ಆಗಿ ಸುಮ್ಮನೆ ಆಗ್ಬಿಡ್ತು. ಇದು ಮಾರ್ಕೆಟ್ಗೆ ಒಂದು ಸ್ಟ್ರಾಂಗ್ ಸಿಗ್ನಲ್ ಅನ್ನ ಕೊಡ್ತು. ಬಹುಶಃ ಗೌರ್ಮೆಂಟ್ಗೆ ಈಗ ಸ್ಟ್ರಾಂಗರ್ ಕರೆನ್ಸಿ ಇದ್ರೆ ಓಕೆ ಇರ್ಬೋದು ಅಂತ. ನಾವೇನಾದ್ರೂ ಇದನ್ನ ನೋಡೋದಾದ್ರೆ US ಜೊತೆಗಿನ ಒಂದು ಟ್ರೇಡ್ ಟಾಕ್ಸ್ ನಲ್ಲಿ ಗುಡ್ ಫೇತ್ ತೋರ್ಸೋದಕ್ಕೆ ಹೀಗ್ ಮಾಡ್ತಾ ಇರ್ಬೋದು ಅಂತ ಗೊತ್ತಾಗುತ್ತೆ. ಅಂದ್ರೆ ಈ ಯೋಚನೆ ಜನರನ್ನ TWD ಕೊಳ್ಳೋದಕ್ಕೆ ಇನ್ನೂ ಕೂಡ ಜಾಸ್ತಿ ಸಪೋರ್ಟ್ ಮಾಡ್ತು. ಒಂದು ಸೀಕ್ರೆಟ್ ಕಥೆ ಇದೆ, ಬ್ರಾಡ್ ಸೆಟ್ಸರ್ ರಿಪೋರ್ಟ್. ಕೆಲವು ವರ್ಷಗಳ ಹಿಂದೆ ಬ್ರಾಡ್ ಸೆಟ್ಸರ್ ಅನ್ನೋ ಒಂದು ಅಮೆರಿಕದ ಒಬ್ಬ ಹಿರಿಯ ತಜ್ಞ ಏನ್ ಹೇಳಿದ್ರು ಅಂತಂದ್ರೆ ತುಂಬಾ ಕ್ಯೂರಿಯಾಸಿಟಿನ ಮೂಡಿಸೋ ಅಂತ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ರು. ಅವ್ರು ಅದರಲ್ಲಿ ಏನ್ ಬಯಲ್ ಮಾಡಿದ್ರು ಗೊತ್ತಾ? ಅಂದ್ರೆ ಹಲವು ವರ್ಷಗಳಿಂದ ತೈವಾನ್ನ ಸೆಂಟ್ರಲ್ ಬ್ಯಾಂಕ್ ಕರೆನ್ಸಿ ಮಾರ್ಕೆಟ್ಸ್ ಗಳಲ್ಲಿ ಮಧ್ಯಪ್ರವೇಶ ಮಾಡ್ತಿತ್ತು, ಆದ್ರೆ ಬಹಳ ಸೀಕ್ರೆಟ್ ಆಗಿ. ಹೇಗೆ ಸೀಕ್ರೆಟ್ ಆಗಿ? ಓಪನ್ ಮಾರ್ಕೆಟ್ ಅಲ್ಲಿ ಡಾಲರ್ ಗಳನ್ನ ತಗೊಂಡು ಅದನ್ನ ಅಫಿಷಿಯಲ್ ಫಾರಿನ್ ರಿಸರ್ವ್ಸ್ ಹತ್ರ ರಿಪೋರ್ಟಿಂಗ್ ಮಾಡೋ ಬದಲು ಸೆಂಟ್ರಲ್ ಬ್ಯಾಂಕ್ ಡೆರಿವೇಟಿವ್ಸ್ ಅಂದ್ರೆ ಫಾರ್ವರ್ಡ್ಸ್ ಆಗಿರ್ಬೋದು, ಸ್ವಾಪ್ಸ್ ನಂತಹ ಒಂದು ಫೈನಾನ್ಷಿಯಲ್ ಟೂಲ್ಸ್ ಗಳನ್ನ ಬಳಸ್ಕೊಂಡು ತೈವಾನ್ ಇನ್ಶೂರೆನ್ಸ್ ಗಳ ಮೇಲಿದ್ದ ಒಂದು ಡಾಲರ್ ಎಕ್ಸ್ಪೋಜರ್ ಅನ್ನ ಸದ್ದಿಲ್ದೆ ತಾನೇ ತಗೊಳ್ತಾ ಇತ್ತು. ಇದನ್ನ ತಮ್ಮ ರಿಸರ್ವ್ಸ್ ನಲ್ಲಿ ತೋರಿಸಿರ್ಲಿಲ್ಲ. ಒಂದು ಟೈಮ್ ನಲ್ಲಿ ಸೆಂಟ್ರಲ್ ಬ್ಯಾಂಕ್ ನ ಈ ಸೀಕ್ರೆಟ್ ಡೆರಿವೇಟಿವ್ ಎಕ್ಸ್ಪೋಜರ್ ಆಗಿತ್ತು ಗೊತ್ತಾ?
ಹೇಗೆ ಸೀಕ್ರೆಟ್ ಆಗಿ ಓಪನ್ ಮಾರ್ಕೆಟ್ ಅಲ್ಲಿ ಡಾಲರ್ಗಳನ್ನ ತಗೊಂಡು ಅದನ್ನ ಅಫಿಷಿಯಲ್ ಫಾರಿನ್ ರಿಸರ್ವ್ ಅಂತ ರಿಪೋರ್ಟಿಂಗ್ ಮಾಡೋ ಬದಲು ಸೆಂಟ್ರಲ್ ಬ್ಯಾಂಕ್ ಡೆರಿವೇಟಿವ್ಸ್ ಅಂದ್ರೆ ಫಾರ್ವರ್ಡ್ಸ್ ಮತ್ತೆ ಸ್ವಾಪ್ ನಂತಹ ಫೈನಾನ್ಷಿಯಲ್ ಟೂಲ್ಸ್ ಗಳನ್ನ ಬಳಸ್ಕೊಂಡು ತೈವಾನ್ ಇನ್ಶೂರೆನ್ಸ್ ಮೇಲೆ ಇದ್ದಿದ್ದಂತ ಒಂದು ಡಾಲರ್ ಎಕ್ಸ್ಪೋಜರ್ ಅನ್ನ ಸದ್ದೇ ಇಲ್ಲದೆ ತಾನೇ ತಗೊಳ್ತಾ ಇತ್ತು. ಇದನ್ನ ಅವರು ತಮ್ಮ ರಿಸರ್ವ್ಸ್ ನಲ್ಲಿ ತೋರಿಸ್ತಿರ್ಲಿಲ್ಲ. ಒಂದು ಟೈಮ್ ನಲ್ಲಿ ಸೆಂಟ್ರಲ್ ಬ್ಯಾಂಕ್ ನ ಈ ಸೀಕ್ರೆಟ್ ಡೆರಿವೇಟಿವ್ ಎಕ್ಸ್ಪೋಜರ್ ನಲ್ಲಿ ನಾವು ನೋಡಿದಾಗ $130 ಬಿಲಿಯನ್ ನಷ್ಟಿತ್ತಂತೆ. ಅದು ಈಗಿನ ತೈವಾನ್ ಜಿಡಿಪಿಯ ಸುಮಾರು 20% ಅಷ್ಟು. ಯಾಕೆ ಈ ಸೀಕ್ರೆಸಿ, ಯಾಕೆ ರಿಪೋರ್ಟ್ ಮಾಡ್ತಿರ್ಲಿಲ್ಲ? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ವಿಷಯ. ತೈವಾನ್ ಈ ಯಾವ ವಿಷಯಗಳನ್ನ ಜಗತ್ತಿಗೆ ರಿಪೋರ್ಟ್ ಮಾಡಬೇಕಾದ್ರೆ ಅಗತ್ಯನೇ ಇರಲಿಲ್ಲ ಅಂತ ಅನ್ಕೊಳ್ತಿತ್ತು. ಯಾಕೆ ಅಂದ್ರೆ ತೈವಾನ್ IMF ನ ಮೆಂಬರ್ ರಾಷ್ಟ್ರನೇ ಅಲ್ಲ. ಹಾಗಾಗಿ ಅದು IMF ನ ಸ್ಪೆಷಲ್ ಡೇಟಾ ಡಿಸೆಮಿನೇಷನ್ ಸ್ಟ್ಯಾಂಡರ್ಡ್ಸ್ SDDS ಅಂತ ಹೇಳ್ತೀವಿ. ಇಲ್ಲಿ ಇದು ದೇಶಗಳನ್ನ ಏನ್ ಮಾಡುತ್ತೆ ಗೊತ್ತಾ, ತಮ್ಮ ರಿಸರ್ವ್ಸ್ ಮತ್ತೆ ಕರೆನ್ಸಿ ಮಾರ್ಕೆಟ್ ನ ಒಂದು ಮಧ್ಯಪ್ರವೇಶ ಮಾಡೋದ್ರ ಬಗ್ಗೆ ಎಷ್ಟು ಮಾಹಿತಿನ ಡಿಸ್ಕ್ಲೋಸ್ ಪಡಿಸ್ಬೇಕು ಅಂತ ಹೇಳೋ ಒಂದು ನಿಯಮ ಅಂತ ಹೇಳ್ತೀವಿ. ಇದಕ್ಕೆ ಒಳಪಡೋದೇ ಇಲ್ಲ. ಹಾಗೇನೆ ತೈವಾನ್ ಯಾಕೆ IMF ಮೆಂಬರ್ ಅಲ್ಲ? ಇಲ್ಲಿ ನೋಡೋದಾದ್ರೆ ಡಿಪ್ಲೊಮ್ಯಾಟಿಕ್ಲಿ ನಾನು ನಿಮ್ಗೆ ಅದಕ್ಕೆ ಆನ್ಸರ್ ಕೊಡ್ತೀನಿ. ಪ್ರಪಂಚದ ಯಾವ ದೇಶಗಳೂ ಕೂಡ ತೈವಾನ್ನ ಒಂದು ಸಪ್ರೇಟ್ ದೇಶ ಅಂತ ಅನ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಚೈನಾ ಜೊತೆಗಿನ ಇದರ ಒಂದು ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಈ ತೈವಾನ್ ಚೈನಾ ಕೆಳಗಡೆ ಇದೆ ಅಂತ ಅನ್ಕೊಳ್ತಾರೆ. ಸೊ ಅದು ಒಂದು ಗ್ರೇ ಝೋನ್ ನಲ್ಲಿ ಇತ್ತು. ಅದಕ್ಕೆ ಗ್ಲೋಬಲ್ ರಿಪೋರ್ಟಿಂಗ್ ರೂಲ್ಸ್ ಗಳು ಕೂಡ ಅನ್ವಯಿಸ್ತಿರ್ಲಿಲ್ಲ. ಇದರರ್ಥ ಅದು ತನ್ನ ಒಂದು ಮಧ್ಯ ಪ್ರವೇಶಗಳನ್ನ, ತನ್ನ ನಿಜವಾದ ರಿಸರ್ವ್ಸ್ ಅನ್ನ ಜಗತ್ತಿನ ಕಣ್ಣಿಂದ ಮುಚ್ಚಿಡ್ತಿತ್ತು. ಸೀಕ್ರೆಟ್ ಇಂದ ಲಾಭ ಏನು? ಈ ಟ್ರಾನ್ಸ್ಪರೆನ್ಸಿ ನಾವು ನೋಡೋದಾದ್ರೆ ತೈವಾನ್ನ ಈ ರೀತಿ ಸೀಕ್ರೆಟ್ ಮಧ್ಯಪ್ರವೇಶ ಮಾಡ್ತಿರೋದ್ರಿಂದ US ದಿಂದ ಈ ಕರೆನ್ಸಿ ಮ್ಯಾನಿಪುಲೇಟರ್ ಅನ್ನೋ ಒಂದು ಪಟ್ಟ ಬರೋದನ್ನ ಹಲವು ವರ್ಷಗಳ ಕಾಲ ತಪ್ಪಿಸ್ಕೊಂಡಿತ್ತು. ಅದರಿಂದ ಆಗಬಹುದಾದ ಒಂದು ಪೊಲಿಟಿಕಲ್ ಮತ್ತೆ ಆರ್ಥಿಕ ಪರಿಣಾಮಗಳಿಂದನೂ ಕೂಡ ಬಚಾವಾಗಿತ್ತು. ಆದ್ರೆ ಬ್ರಾಡ್ ಸೆಟ್ಸರ್ ಅವರ ಒಂದು ವರ್ಕ್ ಹೊರ ಬಂದಿರೋದ್ರಿಂದ ಪ್ರೆಷರ್ ಹೆಚ್ಚಾದ್ಮೇಲೆ ತೈವಾನ್ 2020 ಒಂದು ಆಸುಪಾಸಿಂದ ನೋಡೋದಾದ್ರೆ ತಮ್ಮ ಒಂದು ಫಾರ್ವರ್ಡ್ ಪೊಸಿಷನ್ಸ್ ಬಗ್ಗೆ ಹೆಚ್ಚು ಮಾಹಿತಿ ಕೊಡೋದಕ್ಕೆ ಡಿಸ್ಕ್ಲೋಸಿಂಗ್ ಸಹ ಶುರು ಮಾಡಿತ್ತು. ಆಗ್ಲೇ ಜಗತ್ತಿಗೆ ಅವರ ಒಂದು ಸೆಂಟ್ರಲ್ ಬ್ಯಾಂಕ್ FX ಮಾರ್ಕೆಟ್ ನಲ್ಲಿ ನಿಜವಾಗ್ಲೂ ಕೂಡ ಎಷ್ಟು ಆಳವಾಗಿ ಇನ್ವಾಲ್ವ್ ಆಗಿತ್ತು ಅಂತ ಸರಿಯಾಗಿ ಗೊತ್ತಾಗಿದ್ದು. ಇನ್ನು ಪೋಸ್ಟ್ ಕೋವಿಡ್ ಆದ್ಮೇಲೆ ದುಬಾರಿಯಾದ ಹೆಡ್ಜಿಂಗ್, ಆಮೇಲೆ ಬಂತು ನೋಡಿ ಕೋವಿಡ್ ನಂತರದ ಜಗತ್ತು. ಅಂದ್ರೆ US ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ಹೆಚ್ಚಿಸಬೇಕು ಅಂತ ಶುರು ಮಾಡಿದಾಗ ಡಾಲರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗೋಯ್ತು. ಇದರ ಎಫೆಕ್ಟ್ ತೈವಾನ್ ಇನ್ಶೂರೆನ್ಸ್ ಗಳಿಗೆ ತಮ್ಮ ಒಂದು ಡಾಲರ್ ಆಸ್ತಿಗಳನ್ನ ಹೆಡ್ಜಿಂಗ್ ಮಾಡೋ ಖರ್ಚು ವಿಪರೀತ ಕಾಸ್ಟ್ಲಿ ಆಗೋಯ್ತು ನೋಡಿ. ಕೆಲವೊಮ್ಮೆ ವರ್ಷಕ್ಕೆ 5% ತನಕ ಹೋಯ್ತು. ಇದು ತುಂಬಾನೇ ಕಾಸ್ಟ್ಲಿ ಅಲ್ವಾ? ಸೊ ಇದರ ಪರಿಣಾಮವಾಗಿ ಇನ್ಶೂರರ್ಸ್ ತಮ್ಮ ಹೆಡ್ಜಿಂಗ್ ಅನ್ನ ಸ್ವಲ್ಪ ಕಡಿಮೆ ಮಾಡಿದ್ರು. ಮತ್ತೆ ಸೆಂಟ್ರಲ್ ಬ್ಯಾಂಕ್ ಕೂಡ ತನ್ನ ಒಂದು ಮಧ್ಯ ಪ್ರವೇಶಗಳನ್ನ ಕಡಿಮೆ ಮಾಡ್ಕೊಡ್ತು. ಇದರಿಂದ ಏನಾಯ್ತು, ಮಾರ್ಕೆಟ್ ನಲ್ಲಿ ಸೆಂಟ್ರಲ್ ಬ್ಯಾಂಕ್ ನಿಂದ ಆಗುವಂತಹ ಒಂದು ಕೃತಕ ಸ್ಟೆಬಿಲಿಟಿ ಅಂತ ಏನ್ ಹೇಳ್ತೀವಿ, ಇದೆಲ್ಲದೆ ಇರೋದ್ರಿಂದ ಹೆಚ್ಚು ನೈಜ ಕರೆನ್ಸಿ ಮೂವ್ಮೆಂಟ್ಸ್ ಗಳು ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಇದೆಲ್ಲನೂ ಕೂಡ ಒಟ್ಟಿಗೆ ಸೇರ್ಕೊಂಡು ಇವತ್ತಿನ ಪರಿಸ್ಥಿತಿಗೆ ತಗೊಂಬಂದು ನಿಲ್ಸ್ಕೊಂಡಿದೆ ನೋಡಿ. ಅಂದ್ರೆ ಪರ್ಫೆಕ್ಟ್ ಸ್ಟ್ರೋಮ್ ಅಂತ ಹೇಳ್ತೀವಿ. ಎಲ್ಲಾ ಸಮಸ್ಯೆಗಳು ಒಟ್ಟಿಗೆ ಬಂದಿರೋದನ್ನ. ಯಾಕೆ ಈ ರೀತಿ ಆಯ್ತು ಅಂತ ಕಾರಣ ಇಲ್ಲಿದೆ ನೋಡಿ. ತೈವಾನ್ನ ದೊಡ್ಡ ಟ್ರೇಡ್ ಸರ್ಪ್ಲೆಸ್ ಇಂದಾಗಿ ಅವರ ಒಂದು ಕರೆನ್ಸಿ ಮೂಲಭೂತವಾಗಿ ಸ್ಟ್ರಾಂಗ್ ಆಗಿರ್ಲಿಲ್ಲ. ಅಂದ್ರೆ ಎಕ್ಸ್ಪೋರ್ಟರ್ಸ್ ಹೆದರ್ಕೊಂಡು ಡಾಲರ್ಗಳನ್ನ ಮಾರಾಟ ಅಂದ್ರೆ ಆಫ್ ಲೋಡಿಂಗ್ ಮಾಡ್ತಿದ್ರು. ಇನ್ನು ಇನ್ಶೂರರ್ಸ್ ಕೂಡ ಅಗ್ರೆಸಿವ್ಲಿ ಹೆಡ್ಜಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು. ಇಡೀ ಏಷ್ಯಾದಲ್ಲಿ ಡಾಲರ್ ಮೇಲಿನ ಒಂದು ಡಿಪೆಂಡೆನ್ಸಿ ಏನಿತ್ತು ಇದು ಕಡಿಮೆ ಆಗ್ತಾ ಇರೋದು. ಹಾಗೆಯೇ ತೈವಾನ್ನ FX ಮಾರ್ಕೆಟ್ ಅಷ್ಟು ದೊಡ್ಡದಾಗಿಲ್ಲ. ಇಲ್ಲಿ ಲಿಕ್ವಿಡ್ ಅಂತ ನಾವು ನೋಡಿದಾಗ ತಕ್ಷಣ ಈ ಒಂದು ದೊಡ್ಡ ಮೊತ್ತದ ವ್ಯಾಪಾರ ಏನಿರುತ್ತೆ ಅದು ಕಷ್ಟ ಆಗೋಕೆ ಶುರುವಾಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಸೆಂಟ್ರಲ್ ಬ್ಯಾಂಕ್ ಈ ಸಲನೆ ಬೇಕಂತ ಸುಮ್ನೆ ಪಕ್ಕ ಕುತ್ಕೊಂಡ್ಬಿಡ್ತು. ಇದೆಲ್ಲದನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಾಗ ನಮ್ಗೆ ಸಿಗೋ ಉತ್ತರ ಏನ್ ಗೊತ್ತಾ, ಕೆಲವೇ ದಿನಗಳಲ್ಲಿ ತೈವಾನೀಸ್ ಡಾಲರ್ ನಲ್ಲಿ ಆದ ಈ ಅಪರೂಪ ಒಂದು ತಲೆಮಾರಿನಲ್ಲಿ ಅಂದ್ರೆ ಒನ್ಸ್ ಇನ್ ಅ ಜನರೇಷನ್ ಆಗುವಂತಹ 6% ಸರ್ಜ್ ಅಂತ ಹೇಳ್ಬೋದು. ಇದೊಂದು ಫ್ಯಾಸಿನೇಟಿಂಗ್ ರಿಮೈಂಡರ್ ಅಂತ ಅನ್ಸಲ್ವಾ? ಏನಂತಂದ್ರೆ ಕೆಲವೊಮ್ಮೆ ನಾವು ಟಿವಿನಲ್ಲಿ ಪೇಪರ್ ನಲ್ಲಿ ನೋಡೋ ಒಂದು ಸಿಂಪಲ್ ಕರೆನ್ಸಿ ಚಾರ್ಟ್ ನ ಹಿಂದೆ ವರ್ಷಾನುಗಟ್ಲೆ ನಡೆದ ಒಂದು ಕಾಂಪ್ಲೆಕ್ಸ್ ಡಿಸಿಷನ್ಸ್, ಸೀಕ್ರೆಟ್ ಪಾಲಿಸೀಸ್ ಅಂತ ಹೇಳ್ಬೋದು. ನಮ್ಗೆ ಗೊತ್ತಿಲ್ಲದೆ ಇರೋ ಮಾಸಿವ್ ಫೈನಾನ್ಷಿಯಲ್ ಡಿಸಿಷನ್ಸ್ ಅಂತ ಏನ್ ಹೇಳ್ತೀವಿ, ಇದೆಲ್ಲನೂ ಕೂಡ ತೆರೆ ಮರೆಯಲ್ಲಿರುತ್ತೆ. ಅಂದ್ರೆ ಯಾರಿಗೂ ಕೂಡ ಅರ್ಥ ಆಗದಿರೋ ರೀತಿ ಇವರೇ ಆಟ ಆಡ್ತಿರ್ತಾರೆ. ಇದೆಲ್ಲನೂ ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಮಾರ್ಕೆಟ್ ನಲ್ಲಿ ಏನ್ ಚೇಂಜಸ್ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಈಗ ಮುಂದಿನ ಸ್ಟೋರಿಯಲ್ಲಿ ಸ್ಯಾಮ್ಸಂಗ್ ಇಂಡಿಯಾಗೆ ಟ್ಯಾಕ್ಸ್ ಪ್ರಾಬ್ಲಮ್ ಯಾವ ರೀತಿ ಬಂದಿದೆ ಅಂತ ತಿಳ್ಕೊಳ್ಳೋಣ. ಸ್ಯಾಮ್ಸಂಗ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಿನ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಬ್ರ್ಯಾಂಡ್ಸ್ ಗಳಲ್ಲಿ ಒಂದು. ಈಗ ಇಂಡಿಯಾದಲ್ಲಿ ಒಂದು ದೊಡ್ಡ ಲೀಗಲ್ ಮತ್ತೆ ಫೈನಾನ್ಷಿಯಲ್ ಫೈಟ್ ಅಲ್ಲಿ ಸಿಕ್ಕಾಕೊಂಡಿದೆ. ನಮ್ಮ ಗವರ್ಮೆಂಟ್ ಸ್ಯಾಮ್ಸಂಗ್ ಇಂಡಿಯಾ ಮತ್ತೆ ಅವರ ಕೆಲವು ಸೀನಿಯರ್ ಎಂಪ್ಲಾಯೀಸ್ ಗಳಿಗೆ ಸೇರ್ಕೊಂಡು ಬರೋಬ್ಬರಿ ನೋಡಿದಾಗ 5,000 ಕೋಟಿ ಟ್ಯಾಕ್ಸಸ್ ಮತ್ತೆ ಪೆನಾಲ್ಟೀಸ್ ಗಳನ್ನ ಕಟ್ಟಿ ಅಂತ ಹೇಳಿದೆ. ಅಂದ್ರೆ $600 ಮಿಲಿಯನ್ ಗಿಂತ ಹೆಚ್ಚು. ಇದು ಎಷ್ಟು ಸೀರಿಯಸ್ ವಿಷಯ ಗೊತ್ತಾ? ಸ್ವಲ್ಪ ಯೋಚನೆ ಮಾಡಿ. ಸ್ಯಾಮ್ಸಂಗ್ ಇಂಡಿಯಾ ಹೋದ ವರ್ಷ ಮಾಡಿದ ಒಟ್ಟು ಪ್ರಾಫಿಟ್ ಸುಮಾರು 8,200 crores. ಈ ಕೇಳ್ತಿರೋ ಈ ಪೆನಾಲ್ಟಿ ಒಂದೇ ಅವರ ಲಾಭದ 60% ಗಿಂತ ಹೆಚ್ಚು. ಸೊ ಇದೇನೋ ಸಣ್ಣ ಪೇಪರ್ ವರ್ಕ್ ಇಶ್ಯೂ ಅಲ್ಲ, ಇದು ದೊಡ್ಡ ಹೈ ಸ್ಟೇಕ್ಸ್ ಬ್ಯಾಟಲ್.
ಏನಿದು ವಿವಾದ? ಟ್ಯಾಕ್ಸ್ ಡಿಸ್ಪ್ಯೂಟ್. ಇದೆಲ್ಲದರ ಮಧ್ಯೆ ನೋಡೋದಾದ್ರೆ ಟ್ಯಾಕ್ಸ್ ಡಿಸ್ಪ್ಯೂಟ್ ಅಂದ್ರೆ ಸ್ಪೆಸಿಫಿಕ್ ಆಗಿ ಸ್ಯಾಮ್ಸಂಗ್ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊಂಡ ಒಂದು ಟೆಲಿಕಾಂ ಉಪಕರಣವನ್ನ ಹೇಗೆ ಕ್ಲಾಸಿಫೈಡ್ ಆಗಿ ಅಂದ್ರೆ ಕನ್ನಡದಲ್ಲಿ ವರ್ಗಿಸೋದು ಅಂತ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಇದೊಂದು ವಿವಾದ. ಆ ಎಕ್ವಿಪ್ಮೆಂಟ್ ನ ಹೆಸರು ರಿಮೋಟ್ ರೇಡಿಯೋ ಹೆಡ್ ಅಂತ ಹೇಳ್ತೀವಿ, ಅಥವಾ ಶಾರ್ಟ್ ಆಗಿ RRH. 2018ರಿಂದ 2021 ನಡುವೆ ಸ್ಯಾಮ್ಸಂಗ್ ಸುಮಾರು $784 ಮಿಲಿಯನ್ ಮೌಲ್ಯದ ಈ RRH ಯೂನಿಟ್ಸ್ ಗಳನ್ನ ಕೊರಿಯಾ ಮತ್ತೆ ವಿಯಟ್ನಾಂನಲ್ಲಿರೋ ತಮ್ಮ ಫ್ಯಾಕ್ಟರೀಸ್ ಗಳಿಂದ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊಂಡಿತ್ತು ಅಂತ. ಇವುಗಳನ್ನ ಆಮೇಲೆ ರಿಲಯನ್ಸ್ ಜಿಯೋಗೆ ಸಪ್ಲೈ ಕೂಡ ಮಾಡಿದ್ರು. ಅದೇ ಸಮಯದಲ್ಲಿ ಜಿಯೋ ತನ್ನ 4G ನೆಟ್ವರ್ಕ್ ಅನ್ನ ಇಂಡಿಯಾದಲ್ಲಿ ವಿಸ್ತರಣೆ ಕೂಡ ಮಾಡಿತ್ತು. ಕಸ್ಟಮ್ಸ್ ಡ್ಯೂಟಿ ಕಹಾನಿ ಆದ್ರೂ ಯಾವ ರೀತಿ? ಈಗ ವಿಷಯ ಸ್ವಲ್ಪ ಟೆಕ್ನಿಕಲ್ ಆಗುತ್ತೆ ನೋಡಿ. ನೀವೇ ಒಂದ್ಸಲ ಯೋಚನೆ ಮಾಡಿ, ಒಂದು ಕಂಪನಿ ಬೇರೆ ದೇಶದಿಂದ ವಸ್ತುಗಳನ್ನ ಇಂಡಿಯಾಗೆ ತಗೊಂಡ್ ಬಂದಾಗ ಕಸ್ಟಮ್ ಡ್ಯೂಟಿ ಅಂತ ಕಟ್ಲೇಬೇಕು ಅಲ್ವಾ? ಇದನ್ನ ಇಂಪೋರ್ಟ್ಸ್ ಮೇಲಿನ ಟ್ಯಾಕ್ಸ್ ಅಂತ ಅನ್ಕೊಳ್ಳಿ. ಆದ್ರೆ ಇಲ್ಲಿರೋ ಟ್ರಿಕ್ಕಿ ವಿಷಯ ಏನ್ ಗೊತ್ತಾ? ನೀವು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ನೀವು ತರಿಸ್ತಾ ಇರೋ ವಸ್ತುಗಳನ್ನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ ಅಥವಾ ಕ್ಲಾಸಿಫೈ ಮಾಡ್ತೀರಾ ಅನ್ನೋದ್ರ ಮೇಲೆ ಪೂರ್ತಿಯಾಗಿ ನಿಂತಿರುತ್ತೆ. ನಮ್ಮ ಇಂಡಿಯನ್ ಕಸ್ಟಮ್ ಸಿಸ್ಟಮ್ ನಲ್ಲಿ ಒಂದು ದೊಡ್ಡ ಲಿಸ್ಟ್ ಇದೆ. ಸುಮಾರು 12,000 ಬೇರೆ ಬೇರೆ ಕ್ಲಾಸಿಫಿಕೇಶನ್ಸ್ ಗಳಿದೆ. ಅಂದ್ರೆ ವಸ್ತುಗಳಿಗೆ ಪ್ರತಿಯೊಂದನ್ನು ಕೂಡ ಕ್ಲಾಸಿಫಿಕೇಶನ್ಸ್ಗೂ ಅದ್ರ ಮೇಲೆ ಆದ ನಾವು ಟ್ಯಾಕ್ಸ್ ರೇಟ್ ಇರುತ್ತೆ. ಆ ಲಿಸ್ಟ್ ಸುಮಾರು 900 ಪೇಜ್ ಉದ್ದ ಇದೆ ಗೊತ್ತಾ? ಸೊ ಒಂದು ವಸ್ತುವನ್ನ ಯಾವ ಕ್ಯಾಟಗರಿಯಲ್ಲಿ ನೀವು ಹಾಕ್ತೀರಾ ಅನ್ನೋದ್ರ ಮೇಲೆ ನೀವು ಕಟ್ಟಬೇಕಾಗಿರುವಂತಹ ಟ್ಯಾಕ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ಕಡಿಮೆನೂ ಇರ್ಬೋದು, ಜಾಸ್ತಿನೂ ಕೂಡ ಇರ್ಬೋದು. ಸಾಮಾನ್ಯವಾಗಿ ಇಂಡಿಯಾದಲ್ಲಿ ಒಂದು ವಸ್ತುವಿನ ಭಾಗಗಳ ಮೇಲೆ ಟ್ಯಾಕ್ಸ್ ಇರುತ್ತೆ, ಆದ್ರೆ ಪೂರ್ತಿಯಾಗಿ ತಯಾರಾದ ವಸ್ತುಗಳ ಮೇಲೆ ಹೆಚ್ಚು ಟ್ಯಾಕ್ಸ್ ಇರ್ಬೋದು ಕೂಡ. ಅಂದ್ರೆ ನಾವು ಎಕ್ಸಾಂಪಲ್ ಆಗಿ ನೋಡೋಣ. ಒಂದು ಕಂಪ್ಲೀಟ್ ಟೆಲಿಕಾಂ ಮೆಷಿನ್ ಅನ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಟ್ಯಾಕ್ಸ್ 10% ಇಂದ 20% ಇರ್ಬೋದು. ಆದ್ರೆ ಆ ಮಷಿನ್ ನ ಒಂದು ಭಾಗನಷ್ಟೇ ನಾವು ತಗೊಂಡ್ ಬಂದ್ಕೊಂಡ್ರೆ ಡ್ಯೂಟಿ ತುಂಬಾನೇ ಕಡಿಮೆ ಆಗ್ಬೋದು. ಕೆಲವು ಕೇಸ್ಗಳಲ್ಲಿ 0 ಸಹ ಇರ್ಬೋದು. ಅದಕ್ಕೆ ಈ ಕ್ಲಾಸಿಫಿಕೇಶನ್ ಅನ್ನೋದು ಇಷ್ಟು ದೊಡ್ಡ ಡೀಲ್. ಹಾಗೆ ಸ್ಯಾಮ್ಸಂಗ್ ಮತ್ತೆ ಇಂಡಿಯನ್ ಕಸ್ಟಮ್ ನಡುವಿನ ಇಡೀ ಫೈಟ್ ಇರೋದೇ ಇದ್ರ ಬಗ್ಗೆ. ಸ್ಯಾಮ್ಸಂಗ್ ವಾದನಾದ್ರೂ ಏನು ನೋಡಿ? ಸ್ಯಾಮ್ಸಂಗ್ ಹೇಳೋದೇನ್ ಗೊತ್ತಾ? ನಾವು ತರಿಸಿದ ಈ RRH ಯೂನಿಟ್ಸ್ ಗಳು ಕೇವಲ ಒಂದು ಟೆಲಿಕಾಂ ಸಿಸ್ಟಮ್ ನ ಪಾರ್ಟ್ಸ್ ಅಷ್ಟೇ, ಅವೇನು ಫುಲ್ ಬ್ಲೋನ್ ಮೆಷಿನ್ಸ್ ಗಳಲ್ಲ. ಹಾಗಾಗಿ ನಾವು ಅವುಗಳ ಮೇಲೆ ತುಂಬಾ ಕಡಿಮೆ ಡ್ಯೂಟಿ ಕಟ್ಟಿದೀವಿ, ಅದು ಸರಿ ಇದೆ ಅಂತ. ಕಸ್ಟಮ್ಸ್ ಇಲಾಖೆ ವಾದನಾದ್ರೂ ಏನು? ಇಲ್ಲಿ ಕಸ್ಟಮ್ ಡ್ಯೂಟಿ ಸ್ಟ್ರಾಂಗ್ ಆಗಿ ಒಪ್ಕೊಳ್ತಿಲ್ಲ. ಅವ್ರು ಹೇಳ್ತಾ ಇರೋದು ಇಲ್ಲ, ಈ RRH ಗಳು ಏನಿದೆ ಬರೀ ಪಾರ್ಟ್ಸ್ ಗಳು ಮಾತ್ರ ಅಲ್ಲ, ಅವನ್ನ ವಾಸ್ತವವಾಗಿ ನಾವು ನೋಡೋದಾದ್ರೆ ಟ್ರಾನ್ಸಿವರ್ಸ್ ಅಂತ, ಅಂದ್ರೆ ಸಿಗ್ನಲ್ಸ್ ಗಳನ್ನ ಕಳಿಸುವ ಹಾಗೂ ರಿಸೀವ್ ಮಾಡುವ ಒಂದು ಡಿವೈಸಸ್ ಗಳು ಅಂತ. ಹಾಗೇನೆ ನೀವೊಂದು ಟ್ರಾನ್ಸಿವರ್ಸ್ ಗಳ ಒಂದು ಇಂಪೋರ್ಟ್ ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ ನೀವು ಯಾವುದೇ ಕಂಪ್ಲೀಟ್ ಕಮ್ಯುನಿಕೇಶನ್ ಡಿವೈಸ್ಗೆ ಕಟ್ಟುವ ಹಾಗೆ ಫುಲ್ ಡ್ಯೂಟಿ ಕಟ್ಲೇಬೇಕು ಅಂತ. ಇದೇ ಈಗ ನಡೀತಾ ಇರೋ ಒಂದು ದೊಡ್ಡ ವಿವಾದ. ಸರ್ಕಾರದ ಆರೋಪನಾದ್ರೂ ಏನು? ಇಂಡಿಯನ್ ಗೌರ್ಮೆಂಟ್ ನ ಆರೋಪ ನಾವು ನೋಡೋದಾದ್ರೆ ಏನ್ ಗೊತ್ತಾ? ಸ್ಯಾಮ್ಸಂಗ್ ಬೇಕು ಅಂತಾನೆ ತಾವು ಇಂಪೋರ್ಟ್ ಮಾಡ್ಕೊಂಡ ವಸ್ತುಗಳ ಮೇಲೆ ತಪ್ಪು ಕ್ಲಾಸಿಫಿಕೇಶನ್ ನ ಮಾಡಿದೆ, ಸರ್ಕಾರಕ್ಕೆ ಕಟ್ಟಬೇಕಾದ ಟ್ಯಾಕ್ಸ್ ಗಳನ್ನ ತಪ್ಪಿಸ್ಕೊಂಡಿದೆ ಅಂತ. ಅದಕ್ಕಾಗಿ ಸ್ಯಾಮ್ಸಂಗ್ ಕೊಟ್ಟ ಡಾಕ್ಯುಮೆಂಟ್ಸ್ ಗಳು ಏನಿದೆ ಇದೆಲ್ಲನೂ ಕೂಡ ಮಿಸ್ಲೀಡಿಂಗ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಅವನ್ನ ಫಾಲ್ಸ್ ಡಾಕ್ಯುಮೆಂಟ್ಸ್ ಅಂತಾನೂ ಕೂಡ ಕರೆದಿದೆ ಅಂತ ಹೇಳ್ತಿರೋದು. ಇನ್ನು ಸಿಸ್ಟಮ್ಗೆ ಇವರು ಮೋಸ ಮಾಡಿದ್ದಾರೆ ಅಂತ ಸರ್ಕಾರ ಕೂಡ ಹೇಳಿಕೆ ಕೊಟ್ಟಿರೋದು. ಇದರ ಆಧಾರದ ಮೇಲೆ ಗವರ್ಮೆಂಟ್ ಕೂಡ ಸ್ಯಾಮ್ಸಂಗ್ಗೆ ಬರೋಬ್ಬರಿ $520 ಮಿಲಿಯನ್ ಕಟ್ಟೋದಕ್ಕೆ ಹೇಳಿದೆ. ಇದರಲ್ಲಿ ಕಟ್ಟದೆ ಉಳಿಸ್ಕೊಂಡಿದ್ದಂತಹ ಒಂದು ಟ್ಯಾಕ್ಸಸ್ ನಾವು ನೋಡಿದಾಗ ಅದಕ್ಕೆ ಸಮನಾದ ಪೆನಾಲ್ಟಿ ಕೂಡ 2 ಈಕ್ವಲ್ ಆಗಿದೆ ನೋಡಿ. ಅಷ್ಟು ಮಾತ್ರ ಅಲ್ಲ, ಸ್ಯಾಮ್ಸಂಗ್ ಇಂಡಿಯಾದ 7 ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಗಳ ಮೇಲೆ $81 ಮಿಲಿಯನ್ ನಷ್ಟು ಪೆನಾಲ್ಟಿಗಳನ್ನು ಕೂಡ ಹಾಕಿದೆ. ಈ ಟ್ಯಾಕ್ಸ್ ತಪ್ಪಿಸೋದಕ್ಕೆ ಕೆಲಸದಲ್ಲಿ ಇವರು ಆಕ್ಟಿವ್ಲಿ ಪಾರ್ಟಿಸಿಪೇಟಿಂಗ್ ಇದ್ದಾರೆ ಅನ್ನೋದು ಸರ್ಕಾರದ ಆರೋಪ. ಸ್ಯಾಮ್ಸಂಗ್ ರೆಸ್ಪಾನ್ಸ್ ಏನು? ಸ್ಯಾಮ್ಸಂಗ್ ಮಾತ್ರ ತಾವು ತಪ್ಪು ಮಾಡೇ ಇಲ್ಲ ಅಂತ ಈ ಆರೋಪಗಳನ್ನ ಒಪ್ಕೊಳ್ತಾನೆ ಇಲ್ಲ. ಅವರು ಈ ವಿಷಯಗಳನ್ನ ಕಸ್ಟಮ್ಸ್, ಎಕ್ಸಸೈಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಪೀಲೇಟ್ ಟ್ರಿಬ್ಯುನಲ್ CESTAT ಅನ್ನೋ ಒಂದು ಸಂಸ್ಥೆಗೆ ತಗೊಂಡು ಹೋಗಿದ್ದಾರೆ. ಈ ಕಸ್ಟಮ್ ಏನಿದೆ ಅಲ್ವಾ, ಇದು ಆದೇಶವನ್ನ ಕ್ಯಾನ್ಸಲ್ ಮಾಡಿ, ಹಾಗೆ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿ ಅಂತ ಟ್ರಿಬ್ಯುನಲ್ ಅಂದ್ರೆ ನ್ಯಾಯ ಮಂಡಳಿ ಹತ್ರ ಕೇಳ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಓಕೆ. RRH ಅಂದ್ರೆ ಏನು? ವಿವಾದದ ಮೂಲ ಬಗ್ಗೆ ನೋಡೋಣ. ಈ ವಾದ ವಿವಾದ ಯಾಕಿಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು RRH ಅಂದ್ರೆ ಏನು ಅಂತ ನಮಗೆ ಗೊತ್ತಾಗಬೇಕು. ಇದನ್ನ ರಿಮೋಟ್ ರೇಡಿಯೋ ಹೆಡ್ ಅಂತ ಕರಿತೀವಿ. ಟೆಲಿಕಾಂ ಟವರ್ಸ್ ಗಳಲ್ಲಿ ಬಳಸೋ ಒಂದು ಉಪಕರಣ. ಇದನ್ನ ಸಾಮಾನ್ಯವಾಗಿ ಟವರ್ ನ ತುದಿಯಲ್ಲಿರೋ ಒಂದು ಆಂಟೆನಾದ ಹತ್ರನೇ ಇನ್ಸ್ಟಾಲ್ ಮಾಡಿರ್ತಾರೆ. ಇದರ ಕೆಲಸ ಏನು? ಬೇಸ್ ಬ್ಯಾಂಡ್ ಯೂನಿಟ್ BBU ಅಂತ ಇನ್ನೊಂದು ಡಿವೈಸ್ ಇರುತ್ತೆ. ಅದರಿಂದ ಬರೋ ಡಿಜಿಟಲ್ ಸಿಗ್ನಲ್ಸ್ ಗಳನ್ನ ತಗೊಂಡು ರೇಡಿಯೋ ಸಿಗ್ನಲ್ಸ್ ಗಳಾಗಿ ಕನ್ವರ್ಟ್ ಮಾಡಿ ನಿಮ್ಮ ಮೊಬೈಲ್ ಫೋನ್ಗಳಿಗೆ ಕಳಿಸೋದು. ಅದೇ ರೀತಿ ನಿಮ್ಮ ಫೋನ್ ವಾಪಸ್ ಸಿಗ್ನಲ್ ಕಳಿಸಿದಾಗ ಅದನ್ನ RRH ಹಿಡ್ಕೊಂಡು ಫಿಲ್ಟರ್ ಮಾಡಿ ವಾಪಸ್ BBUಗೆ ಕಳಿಸತ್ತೆ. ಸೊ RRH ಸಿಗ್ನಲ್ ಕಳಿಸೋ ಕೆಲಸವನ್ನ ಮಾಡುತ್ತೆ, ರಿಸೀವ್ ಮಾಡೋ ಕೆಲಸವನ್ನು ಕೂಡ ಮಾಡುತ್ತೆ. ಟೆಕ್ನಿಕಲಿ ಹೇಳೋದಾದ್ರೆ ಇದರಲ್ಲಿ ಟ್ರಾನ್ಸ್ಮಿಟರ್ ಮತ್ತೆ ರಿಸೀವರ್ ಎರಡೂ ಕೂಡ ಇದೆ. ಅದಕ್ಕೆ ಇದು ಟ್ರಾನ್ಸಿವರ್ ತರ ಕೆಲಸ ಮಾಡುತ್ತೆ.
ಕಸ್ಟಮ್ ವಾದ ಹಾಗೆ ಸ್ಯಾಮ್ಸಂಗ್ ವಾದ. ಕಸ್ಟಮ್ ಡಿಪಾರ್ಟ್ಮೆಂಟ್ ಮುಖಾಂತರ ಇವರ ಒಂದು ಕೀ ಪಾಯಿಂಟ್ ಇದೆ. ಅವರ ಲಾಜಿಕ್ ಸಿಂಪಲ್. ಒಂದು ಡಿವೈಸ್ ಸಿಗ್ನಲ್ ಕಳಿಸೋದಕ್ಕೆ ಮತ್ತೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಎರಡೂ ಆದ್ರೆ ಅದು ಒಂದು ಫುಲ್ ಕಮ್ಯುನಿಕೇಶನ್ ಯೂನಿಟ್ ಇದ್ದ ಹಾಗೆ. ಅದಕ್ಕೆ ಹೆಚ್ಚು ಟ್ಯಾಕ್ಸ್, ಹೈಯರ್ ರೇಟ್ ಹಾಕಬೇಕು. ಇದಕ್ಕೆ ಪ್ರೂಫ್ ಆಗಿ 2020ರಲ್ಲಿ ಸ್ಯಾಮ್ಸಂಗ್ ಬರೆದಿದ್ದ ಕೆಲವು ಇಂಟರ್ನಲ್ ಲೆಟರ್ಸ್ ಗಳನ್ನ ಅವರು ಕೋಟ್ ಮಾಡಿದ್ದಾರೆ. ಅದರಲ್ಲಿ ಈ ಸ್ಯಾಮ್ಸಂಗ್ ತಾನೇ RRH ಅನ್ನ ಟ್ರಾನ್ಸಿವರ್ ಅಂತ ಕರೆದಿದೆ. ಕಸ್ಟಮ್ಸ್ ನವರ ಪ್ರಕಾರ ನೋಡಿದಾಗ ಸ್ಯಾಮ್ಸಂಗ್ಗೆ ಇದು ಏನು ಅಂತ ಗೊತ್ತಿತ್ತು, ಆದ್ರೂ ಟ್ಯಾಕ್ಸ್ ತಪ್ಪಿಸೋದಕ್ಕೆ ಅದನ್ನ ಬೇರೆ ರೀತಿ ಕ್ಲಾಸಿಫೈ ಮಾಡಿದೆ ಅಂತ ಇವ್ರು ಹೇಳಿರೋದು. ಆದ್ರೆ ಸ್ಯಾಮ್ಸಂಗ್ ಈ ವಾದವನ್ನ ಇನ್ನೂ ಹೆಚ್ಚು ಟೆಕ್ನಿಕಲ್ ಆಗಿ ಹೇಳಿದೆ. ಅಂದ್ರೆ RRH ಸಿಗ್ನಲ್ ಕಳಿಸುತ್ತೆ, ರಿಸೀವ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅದು ಸ್ಟ್ಯಾಂಡ್ ಅಲೋನ್ ಆಗಿ ಕೆಲಸ ಮಾಡುತ್ತೆ ಅಂತಲ್ಲ. ಅದು ಕೆಲಸ ಮಾಡೋಕೆ ಈಗಲೂ ಕೂಡ BBU ಮೇಲೆ ಡಿಪೆಂಡ್ ಆಗಿದೆ ಅಂತ. ಬೇಸಿಕಲಿ BBU ಇಲ್ಲದೆ RRH ವೇಸ್ಟ್. ಅದು ಯಾವ ನೆಟ್ವರ್ಕ್ ಕನೆಕ್ಟ್ ಆಗಲ್ಲ, ಡೇಟಾನು ಕೂಡ ಪ್ರಾಸೆಸ್ ಮಾಡಲ್ಲ. ಸೊ ಇದು ಒಂದು ಫ್ಯಾನ್ಸಿ ಕಾಂಪೊನೆಂಟ್ ಅಷ್ಟೇ, ಕಂಪ್ಲೀಟ್ ಡಿವೈಸ್ ಅಲ್ಲ. ಹಾಗಾಗಿ ಸ್ಟ್ಯಾಂಡ್ ಅಲೋನ್ ಮಷಿನ್, ಸ್ವತಂತ್ರ ಮಷಿನ್ ತರ ಟ್ಯಾಕ್ಸ್ ಹಾಕಬಾರ್ದು ಅಂತ. ಇದೇ ಇವರಿಬ್ರು ನಡುವೆ ನಡೀತಿರೋ ಒಂದು ಮುಖ್ಯವಾದ ವಾದ ವಿವಾದ. RRH ಬರೀ ಭಾಗ ಮಾತ್ರ ಅಷ್ಟೇನಾ ಅಥವಾ ಪೂರ್ತಿ ವಸ್ತುನ? ಇಲ್ಲೇ ದೊಡ್ಡ ಕನ್ಫ್ಯೂಷನ್ ಇರೋದು ನೋಡಿ. RRH ಅನ್ನೋ ಒಂದು ದೊಡ್ಡ ಸಿಸ್ಟಮ್ ಭಾಗ ಅಂತ ನೋಡ್ಬೇಕಾ ಅಥವಾ ಅದನ್ನ ಸ್ಟ್ಯಾಂಡ್ ಅಲೋನ್ ಪ್ರಾಡಕ್ಟ್ ಆಗಿ ನೋಡ್ಬೇಕಾ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇದು ಹೇಳೋಕೆ ಸುಲಭವಾದ ಪ್ರಶ್ನೆ ಅಲ್ಲ, ಆದ್ರೆ ಈ ಪ್ರಶ್ನೆಗೆ ಬರೋ ಉತ್ತರದಿಂದ ಕೋಟ್ಯಂತರ ಡಾಲರ್ಗಳು ಕೂಡ ಡಿಫ್ರೆನ್ಸಸ್ ಅಲ್ಲಿ ನಡೀಬಹುದು. ರಿಲಯನ್ಸ್ ನ ಪಾತ್ರ ಆದ್ರೂ ಏನು? ಈ ಕಥೆಲಿ ಇನ್ನೊಂದು ಟ್ವಿಸ್ಟ್ ಇದೆ. ಅದಕ್ಕೆ ರಿಲಯನ್ಸ್ ಜಿಯೋಗೂ ಕೂಡ ಸಂಬಂಧ ಇದೆ ನೋಡಿ. ಸ್ಯಾಮ್ಸಂಗ್ ಕಂಪನಿ ಜಿಯೋಗೆ RRH ಗಳನ್ನ ಸಪ್ಲೈ ಮಾಡೋದಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಜಿಯೋನೇ ಇದೇ ತರದ ಇಕ್ವಿಪ್ಮೆಂಟ್ಸ್ ಗಳನ್ನ ತಾನೇ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಮತ್ತೆ ಗೆಸ್ ಮಾಡಿ, ಜಿಯೋ ಕೂಡ ಅದನ್ನ ಅದೇ ರೀತಿ ಅಂದ್ರೆ ಪಾರ್ಟ್ಸ್ ಅಂತಾನೆ ಕ್ಲಾಸಿಫೈ ಮಾಡ್ತಾ ಇತ್ತು, ಫುಲ್ ಡಿವೈಸ್ ಅಂತಲ್ಲ. ಆಗ ಕಸ್ಟಮ್ ಡಿಪಾರ್ಟ್ಮೆಂಟ್ ನವರು ಯಾವುದೇ ಆಬ್ಜೆಕ್ಷನ್ಸ್ ಗಳನ್ನು ಕೂಡ ಕೊಟ್ಟಿರ್ಲಿಲ್ವಂತೆ. ಸ್ಯಾಮ್ಸಂಗ್ ಹೇಳೋ ಪ್ರಕಾರ ಇದು ಆ ಸಮಯದಲ್ಲಿ ಒಂದು ರೀತಿ ಇಂಡಸ್ಟ್ರಿ ವೈಡ್ ಪ್ರಾಕ್ಟೀಸ್ ಆಗ್ಬಿಟ್ಟಿತ್ತು. ಮತ್ತೆ ಯಾವಾಗ ಒಂದು ಪ್ರಾಕ್ಟೀಸ್ ಅನ್ನ ಎಲ್ಲರೂ ಒಪ್ಕೊಳ್ತಾರೋ ಆಗ ಕಂಪನಿಗಳು ಅದ್ರ ಮೇಲಿನ ನಂಬಿಕೆಯನ್ನ ಇಟ್ಕೊಂಡು ಕೆಲಸ ಮಾಡೋದಕ್ಕೂ ಸಹ ಶುರು ಮಾಡ್ತವೆ. ಸಡನ್ ಆಗಿ ಗವರ್ಮೆಂಟ್ ತನ್ನ ಒಂದು ಮನ್ಸನ್ನ ಬದಲಾಯಿಸಿದ್ರೆ ಆಗ ಬಿಸ್ನೆಸ್ಗೂ ಸಹ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? 2017ರಲ್ಲಿ ನಡೆದ ವಾರ್ನಿಂಗ್ ಕಥೆನ ನಾವು ನೋಡೋದಾದ್ರೆ ಇಲ್ಲಿ ಗೊತ್ತಾಗುತ್ತೆ. ಕಸ್ಟಮ್ ಅಧಿಕಾರಿಗಳು ರಿಲಯನ್ಸ್ ಜಿಯೋಗೆ ಈ ಒಂದು ಕ್ಲಾಸಿಫಿಕೇಶನ್ಸ್ ಅನ್ನ ಇನ್ನು ಮುಂದೆ ಸರಿ ಹೋಗಲ್ಲ ಅಂತ ಹೇಳಿದ್ರು. ಅಂದ್ರೆ ಈ ವರದಿಗಳು ಇಲ್ಲೇ ಹೇಳತ್ತೆ. ಆದ್ರೆ ಸ್ಯಾಮ್ಸಂಗ್ ಹೇಳೋದು ನಮ್ಗೆ ಆ ವಿಷಯ ಗೊತ್ತೇ ಇರ್ಲಿಲ್ಲ, ಜಿಯೋದವರಾಗ್ಲಿ ಅಥವಾ ಕಸ್ಟಮ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ನಮ್ಗೆ ಈ ಮೆಸೇಜ್ ಅನ್ನ ತಿಳಿಸೇ ಇಲ್ಲ ಅಂತ ಇವ್ರು ಹೇಳ್ತಿರೋದು. ಸೊ ಸ್ಯಾಮ್ಸಂಗ್ ಅದೇ ಹಳೆಯ ಕ್ಲಾಸಿಫಿಕೇಶನ್ ಪ್ರಕಾರನೇ RRH ಗಳನ್ನ ಇಂಪೋರ್ಟ್ ಮಾಡ್ತಾ ಹೋದಾಗ ಅವರು ಕಾಮನ್ ಪ್ರಾಕ್ಟೀಸ್ ಅನ್ನೇ ಫಾಲೋ ಮಾಡ್ತಾ ಇದೀವಿ, ನಾವು ಮಾಡ್ತಿರೋದು ಸರಿನೇ ಅಂತ ನಂಬಿದ್ರು. ಇದೇ ಸ್ಯಾಮ್ಸಂಗ್ ನ ಮುಖ್ಯ ಡಿಫೆನ್ಸ್. ಅವರ ಪ್ರಶ್ನೆ ಇಷ್ಟೇ, ಇಂಡಸ್ಟ್ರಿಯಲ್ಲಿ ಎಲ್ಲರೂ ಮಾಡ್ತಾ ಇದ್ದ ಮತ್ತೆ ಅಧಿಕಾರಿಗಳು ಹಿಂದೆನೂ ಕೂಡ ಓಕೆ ಅನ್ಕೊಂಡಿದ್ದ ವಿಷಯಕ್ಕೆ ಈಗ ನಮ್ಮನ್ನ ಹೇಗೆ ತಪ್ಪು ಅಂತ ಹೇಳಕ್ಕಾಗತ್ತೆ ಅಂತ. ಈ ಕತೆ ಇನ್ನೊಂದು ಕಾರಣಕ್ಕೂ ತುಂಬಾ ಮುಖ್ಯ ಆಗಿದೆ ನೋಡಿ. ನಮ್ಮ ಇಂಡಿಯನ್ ಅಧಿಕಾರಿಗಳು ಈ ರೀತಿ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಯ ಇಂಡಿವಿಜುವಲ್ ಎಕ್ಸಿಕ್ಯೂಟಿವ್ಸ್ ಗಳನ್ನ ನೇರವಾಗಿ ಟಾರ್ಗೆಟ್ ಮಾಡಿಕೊಂಡು ದಂಡ ಹಾಕೋದು ಬಹಳ ಅಪರೂಪ. ಆದ್ರೆ ಈ ಕೇಸ್ನಲ್ಲಿ 7 ಸ್ಯಾಮ್ಸಂಗ್ ಇಂಡಿಯಾ ಎಂಪ್ಲಾಯೀಸ್ ರ ಹೆಸರನ್ನ ಹೇಳಿ ದಂಡ ಹಾಕಿದಾರಂತೆ. ಇದು ಒಂದು ತುಂಬಾ ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡುತ್ತೆ. ಏನಂತಂದ್ರೆ ಗೌರ್ಮೆಂಟ್ ಇನ್ ಮುಂದೆ ಕಂಪನಿಗಳ ಮೇಲ್ ಮಾತ್ರ ಅಷ್ಟೇ ಅಲ್ಲ, ತಪ್ಪು ನಡೆದ್ರೆ ಇಂಡಿವಿಜುವಲ್ ಪೀಪಲ್ ಗಳ ಮೇಲೂ ಕೂಡ ಜವಾಬ್ದಾರಿ ನೀವೇ ಆಗಿದ್ದೀರಾ ಅಂತ ದಂಡಗಳನ್ನ ಹಾಕ್ತಾರೆ. ಇದು ಗ್ಲೋಬಲ್ ಬಿಸಿನೆಸಸ್ ಇಂಡಿಯಾದಲ್ಲಿ ಕೆಲಸ ಮಾಡುವ ರೀತಿಯನ್ನೇ ಬದಲಾಯಿಸಬಹುದು. ಕಂಪನಿಗಳ ಎಕ್ಸಿಕ್ಯೂಟಿವ್ಸ್ ತಮ್ಮ ಟೀಮ್ ನ ಪೇಪರ್ ವರ್ಕ್ ಮತ್ತೆ ಕಂಪ್ಲೈಯನ್ಸ್ ವಿಷಯದಲ್ಲಿ ಇನ್ ಮುಂದೆ ಹೆಚ್ಚು ಗಮನ ಕೊಡಬೇಕು ಅನ್ನೋ ರೀತಿ ಮಾಡಬಹುದು. ಈ ವಾದ ವಿವಾದ ನಾವು ನೋಡ್ಕೊಂಡಾಗ ಇದರಲ್ಲಿ ಸ್ಯಾಮ್ಸಂಗ್ ಮಾತ್ರ ಅಲ್ಲ, ವೋಕ್ಸ್ ವ್ಯಾಗನ್ ಕಂಪನಿ ಕೂಡ ಸೇರ್ಕೊಂಡಿದೆ. ತಾವು ಇಂಪೋರ್ಟ್ ಮಾಡಿದ ಕಾರ್ ಕಿಟ್ ಗಳನ್ನ ಹೇಗೆ ಕ್ಲಾಸಿಫೈ ಮಾಡಿದೆ ಅನ್ನೋ ವಿಷಯದಲ್ಲಿ ಒಂದು ದೊಡ್ಡ $1.4 ಬಿಲಿಯನ್ ಟ್ಯಾಕ್ಸ್ ಡಿಮ್ಯಾಂಡ್ ಎದುರಿಸ್ತಾ ಇದೆ. ಗವರ್ಮೆಂಟ್ ಹೇಳೋದು ವೋಕ್ಸ್ ವ್ಯಾಗನ್ ಕಿಟ್ ಗಳ ಹೆಸರಲ್ಲಿ ಪೂರ್ತಿ ತಯಾರಾದ ಕಾರ್ಗಳನ್ನ ತರಿಸಿ ಹೆಚ್ಚು ಟ್ಯಾಕ್ಸ್ ಅನ್ನ ತಪ್ಪಿಸ್ತಾ ಇತ್ತು ಅಂತ. ಕಿಯಾ ಮೋಟಾರ್ಸ್ ಕೂಡ ಇದೇ ತರದ ಕೇಸ್ ಅನ್ನ ಫೇಸ್ ಮಾಡ್ತಿದೆ. ಅವರು $155 ಮಿಲಿಯನ್ ಡ್ಯೂಟಿ ತಪ್ಪಿಸ್ತಿದ್ದಾರೆ ಅಂತ ಕಸ್ಟಮ್ ಹೇಳ್ತಿರೋದು. ಇನ್ನು ಲಿಕ್ಕರ್ ಕಂಪನಿ ಪೆನ್ರೋಲ್ ರಿಕಾರ್ಡ್ ಕೂಡ $244 ಮಿಲಿಯನ್ ಟ್ಯಾಕ್ಸ್ ಡಿಮ್ಯಾಂಡ್ ಅನ್ನ ಎದುರಿಸ್ತಿದೆ. ಈ ಲಿಸ್ಟ್ ನೋಡ್ತಾ ಇದ್ರೆ ಇನ್ನೂ ಇದೆ. ಚೇರ್ನ್ ಎನರ್ಜಿ, ಹಾಗೇನೆ ವೋಡಫೋನ್, BYD ಹೀಗೆ ಬಹಳಷ್ಟು ದೊಡ್ಡ ಕಂಪನಿಗಳು ಇಂಡಿಯಾದಲ್ಲಿ ಈ ತರದ ಟ್ಯಾಕ್ಸ್ ವಿವಾದಗಳಲ್ಲಿ ಸಿಕ್ಕಾಕೊಂಡಿದೆ ಗೊತ್ತಾ? ಇಲ್ಲೊಂದು ಪ್ಯಾಟರ್ನ್ ಕಾಣಿಸುತ್ತೆ ನೋಡಿ. ಹೆಚ್ಚು ಕಡಿಮೆ ಎಲ್ಲಾ ಕೇಸ್ಗಳಲ್ಲೂ ಸಮಸ್ಯೆ ಇರೋದು ಕಂಪನಿ ಒಂದು ವಸ್ತುವನ್ನ ಪೇಪರ್ ಮೇಲೆ ಹೇಗೆ ವಿವರಿಸಿದೆ ಅನ್ನೋದ್ರ ಮೇಲೆ. ಹಾಗೇನೆ ಈ ಒಂದು ಡೀಟೇಲ್ಡ್ ಇಂದ ಕಟ್ಟಬೇಕಾದ ಟ್ಯಾಕ್ಸ್ ಅಮೌಂಟ್ ಅನ್ನ ಪೂರ್ತಿ ಬದಲಾಯಿಸುತ್ತೆ. ಹಾಗೇನೆ ಕ್ಲಾಸಿಫಿಕೇಶನ್ಸ್ ಗಳ ಸುತ್ತ ಇರೋ ರೂಲ್ಸ್ ಗಳು ಕೆಲವೊಮ್ಮೆ ತುಂಬಾ ಅಸ್ಪಷ್ಟವಾಗಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಕಷ್ಟ ಇರ್ಬೋದು. ಸೊ ಇದರಿಂದ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ನೆನ್ನೆ ಸರಿ ಅಂತ ಒಪ್ಕೊಂಡಿದ್ದ ಒಂದು ಕ್ಲಾಸಿಫಿಕೇಶನ್ ನಾಳೆ ತಪ್ಪು ಅಂತ ಅನ್ಸೋ ಒಂದು ಅಪಾಯನೂ ಕೂಡ ನಮ್ಮ ಇಂಡಿಯಾದಲ್ಲಿ ಬರ್ಬೋದು. ಇದರಿಂದ ಬಿಸ್ನೆಸ್ ಮಾಡುವ ಕಂಪನಿಗಳಿಗೆ ಯಾವ ರೀತಿ ಭಯ ಆಗುತ್ತೆ ಅನ್ನೋ ಒಂದು ಸಿಚುವೇಶನ್ ಇಲ್ಲಿ ಫೇಸ್ ಮಾಡ್ಬೇಕಾಗತ್ತೆ. ಇದರಿಂದ ನಾವು ಕಲ್ತಂತ
ಪಾಠನಾದ್ರೂ ಏನು? ಮೊದಲನೇದಾಗಿ ಸ್ಯಾಮ್ಸಂಗ್, ವೋಕ್ಸ್‌ವ್ಯಾಗನ್ ಹಾಗೆ ಒಂದು ಪೆರ್ನೋ ರೆಕಾರ್ಡ್ ನಂತಹ ದೊಡ್ಡ ಪ್ಲೇಯರ್ಸ್ಗಳು ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಬೇಕಾಗತ್ತೆ ಅಂತಂದ್ರೆ ಅದು ಹೊರಗಿನ ಫಾರಿನ್ ಕಂಪನೀಸ್ಗಳಿಗೆ ಒಂದು ರೀತಿಯ ಅನ್ಸರ್ಟನಿಟಿಯನ್ನ ಹುಟ್ಟುಹಾಕತ್ತೆ. ಗವರ್ಮೆಂಟ್ ಟ್ಯಾಕ್ಸ್ ಲಾಗಳನ್ನ ಜಾರಿ ಮಾಡೋದು ಸರಿ, ಆದ್ರೆ ರೂಲ್ಸ್ ಅನ್‌ಪ್ರೆಡಿಕ್ಟಬಲ್ ಆಗಿದ್ರೆ ಅಥವಾ ನಿನ್ನೆ ಸರಿ ಇದ್ದ ಒಂದು ರೂಲ್ಸ್ಗಳು ನಾಳೆ ತಪ್ಪು ಅನ್ನೋ ರೀತಿ ಆದ್ರೆ ಅಥವಾ ಪೆನಾಲ್ಟೀಸ್ ಗಳನ್ನ ಜಾಸ್ತಿ ಮಾಡಿದ್ರೆ ಇದು ಇನ್ವೆಸ್ಟರ್ಸ್ ಗಳನ್ನ ಖಂಡಿತವಾಗ್ಲೂ ಎದುರಿಸಬಹುದು. ಇದರಿಂದ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡೋದು ಕಷ್ಟ ಅಂತ ಹೊರಗಿನ ಕಂಪನೀಸ್ಗಳಿಗೆ ಅನ್ಸ್ಬೋದು. ಸರ್ಕಾರದೊಳಗೆ ಹೊಂದಾಣಿಕೆ ಕೊರತೆ ಏನಾದ್ರೂ ಇದೆಯಾ? ಈ ತರದ ವಿವಾದಗಳನ್ನ ನಾವು ನೋಡಿದಾಗ ಗವರ್ಮೆಂಟ್ ಬೇರೆ ಬೇರೆ ವಿಭಾಗಗಳನ್ನ ಯಾವಾಗ್ಲೂ ಕೂಡ ಒಂದೇ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇಲ್ವೇನೋ ಅಂತ ಅನ್ಸುತ್ತೆ. ನೋಡಿ, ಒಂದ್ ಕಡೆ ಇಂಡಿಯಾ ಗ್ಲೋಬಲ್ ಮ್ಯಾನುಫ್ಯಾಕ್ಚರರ್ಸ್ ನಲ್ಲಿ ನೋಡಿದಾಗ ಇಲ್ಲಿಗೆ ಬಂದು ಅಟ್ರಾಕ್ಟ್ ಮಾಡಬೇಕು ಅಂತಾನೆ ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾದಂತಹ ಸ್ಕೀಮ್ಸ್ ಗಳ ಮುಖಾಂತರ ಕಷ್ಟಪಡ್ತಾ ಇದೆ ಅಲ್ವಾ? ಇನ್ನೊಂದ್ ಕಡೆ ನೋಡೋದಾದ್ರೆ ಕಸ್ಟಮ್ಸ್ ಅಥಾರಿಟೀಸ್ ಮೇಲೆ ಜಾಸ್ತಿ ಟ್ಯಾಕ್ಸ್ ಗಳನ್ನ ಹಾಕಿ ವ್ಯಾಪಾರಕ್ಕೆ ಒಂದು ಪ್ರಶ್ನೆ ಮಾಡೋ ರೀತಿನೂ ಕೂಡ ಪ್ರಾಬ್ಲಮ್ಸ್ ಅನ್ನ ಎದುರಿಸ್ತಿರೋ ಹಾಗೆ ಇಲ್ಲಿ ಕಾಣಿಸುತ್ತೆ. ಗವರ್ಮೆಂಟ್ ಅಲ್ಲಿ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ದಿಕ್ಕಿಗೆ ಎಳಿತಿರೋ ಹಾಗೆ ಇಲ್ಲಿ ಮೂಡ್ ಬಂದಿರೋ ಪ್ರಶ್ನೆನೂ ಕೂಡ ಅದೇ ರೀತಿ ಇದೆ ನೋಡಿ. ಇನ್ನು ಹೆಚ್ಚು ಟ್ಯಾರಿಫ್ಸ್ ಗಳ ಗೊಂದಲ, ಇಂಪೋರ್ಟ್ ಡ್ಯೂಟೀಸ್ ಗಳು ಎಷ್ಟು ಕಾಂಪ್ಲಿಕೇಟೆಡ್ ಆಗಿರುತ್ತೋ ಅದರಿಂದ ಅಷ್ಟೇ ಕನ್ಫ್ಯೂಷನ್ ಕೂಡ ಉಂಟಾಗುತ್ತೆ. ಕಂಪನಿಗಳು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಹುಡುಕೋದಕ್ಕೂ ಸಹ ಟೈಮ್ ನ ವೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಧಿಕಾರಿಗಳು ಕೂಡ ಯಾವಾಗ ಬೇಕಾದ್ರೂ ಅವಾಗ ಮನ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಬಹುದು, ತಪ್ಪು ಮಾಡ್ಬೋದು, ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಿ ನಿಜವಾದ ನಷ್ಟ ಕೇವಲ ಹಣ ಮಾತ್ರ ಅಲ್ಲ, ಅದು ವೇಸ್ಟ್ ಆದ ಟೈಮ್ ಅಂತಾನು ಹೇಳ್ಬೋದು, ಮತ್ತೆ ಸ್ಪಷ್ಟತೆ ಇಲ್ಲದೆ ಇರುವಂತಹ ಒಂದು ನಿಯಮಗಳು ಅಂತಾನು ಕೂಡ ಹೇಳ್ಬೋದು. ಅದರಿಂದ ನಮ್ಗೆ ಮುಂದೆ ಲೀಗಲ್ ಬ್ಯಾಟಲ್ಸ್ ಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ಮುಂದೇನು? ಸದ್ಯಕ್ಕೆ ಸ್ಯಾಮ್ಸಂಗ್ ಕೇಸ್ ತುಂಬಾ ಟ್ರಿಬ್ಯುನಲ್ ಮುಂದಿದೆ, ಅಂದ್ರೆ ಪರಿಹಾರ ಏನ್ ಬೇಕಾದ್ರೂ ಆಗ್ಬೋದು ಅಥವಾ ಇನ್ನೂ ಕೂಡ ಲಾಂಗರ್ ಲೀಗಲ್ ಪ್ರಾಸೆಸ್ ನಲ್ಲಿ ಇರ್ಬೋದು, ವರ್ಷಾನುಗಟ್ಲೆ ಇದಕ್ಕೆ ಟೈಮ್ ತಗೊಳ್ಬಹುದು. ಏನೇ ಆದ್ರೂ ಈ ಕೇಸ್ ನ ಅಂತಿಮ ರಿಸಲ್ಟ್ಸ್ ನಾವು ನೋಡೋದಾದ್ರೆ ಫ್ಯೂಚರ್ ನಲ್ಲಿ ಇಂಡಿಯಾ ಈ ತರದ ಒಂದು ವಿವಾದಗಳನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದಕ್ಕೆ ಒಂದು ಟೋನ್ ಅನ್ನ ಸೆಟ್ ಮಾಡುತ್ತೆ. ಈ ಎಲ್ಲದರ ಮಧ್ಯೆ ಒಂದು ಸಿಂಪಲ್ ಆಗಿ ಅರ್ಥ ಆಗೋದೇನ್ ಗೊತ್ತಾ? ಇವತ್ತಿನ ವೇಗವಾಗಿ ಬದಲಾಗೋ ಈ ಟೆಕ್ ವರ್ಲ್ಡ್ ನಲ್ಲಿ ಒಂದು ಪಾರ್ಟ್ ಅನ್ನ ನೀವು ಪೇಪರ್ ಮೇಲೆ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ ಅನ್ನೋ ಒಂದು ಸಣ್ಣ ಬದಲಾವಣೆ ಅಥವಾ ತಪ್ಪು ಗ್ರಹಿಕೆ ಕೂಡ 5,000 ಕೋಟಿಯಷ್ಟು ದೊಡ್ಡ ಫೈಟ್ ಆಗಿ ಬದಲಾಗಬಹುದು. ಮತ್ತೆ ಇಂಡಿಯಾ ಒಂದು ಮೇಜರ್ ಗ್ಲೋಬಲ್ ಬಿಸ್ನೆಸ್ ಹಬ್ ಆಗ್ಬೇಕೆಂಬ ಒಂದು ದೊಡ್ಡ ಕನಸಿನ ಪಯಣದಲ್ಲಿ ದೊಡ್ಡ ದೊಡ್ಡ ಹೆಡ್ಲೈನ್ ಪಾಲಿಸಿಗಳಷ್ಟೇ ಈ ಒಂದು ಸ್ಮಾಲ್ ಪ್ರಿಂಟ್ ಅಂತಂದ್ರೆ ಸಣ್ಣ ವಿವರಗಳು ಮತ್ತೆ ನಿಯಮಗಳು ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಅನ್ನ ತಗೊಂಡ್ ಬಂದ್ಕೊಡ್ಬೋದು. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಕನ್ಸ್ಯೂಮರ್ ಗೂಡ್ಸ್ ಸೇಲ್ಸ್ ಗಳು ಹಳ್ಳಿಗಳಲ್ಲಿ ಹೆಚ್ಚಾಗ್ತಿದೆ. ಈ ಒಂದು ನಿಲ್ಸನ್ ಐಕ್ಯೂ ನ ನೋಡಿದಾಗ ರಿಪೋರ್ಟ್ ಪ್ರಕಾರ ಮಾರ್ಚ್ ಕ್ವಾರ್ಟರ್ ನಲ್ಲಿ ಇಂಡಿಯಾದ ಕನ್ಸ್ಯೂಮರ್ ಗೂಡ್ಸ್ ಸೆಕ್ಟರ್ ಬರೋಬ್ಬರಿ 11% ವ್ಯಾಲ್ಯೂ ಗ್ರೋತ್ ಅನ್ನ ತಗೊಂಡ್ ಬಂದ್ಕೊಟ್ಟಿದೆ. ಹಳ್ಳಿಗಳಲ್ಲಿ ಈ ಒಂದು ಸೇಲ್ಸ್ ಸಿಟಿಗಳಿಗಿಂತ 4 ಪಟ್ಟು ಫಾಸ್ಟ್ ಆಗಿ ಬೆಳೆದಿರೋದು. ಹಳ್ಳಿಗಳಲ್ಲಿ ವಾಲ್ಯೂಮ್ ನೋಡಿದಾಗ 8.4% ಹೆಚ್ಚಾದ್ರೆ ಸಿಟಿಗಳಲ್ಲಿ ಕೇವಲ 2.6% ಅಷ್ಟೇ. ಇದು ಸತತ 5ನೇ ಕ್ವಾರ್ಟರ್ಗೆ ಹೀಗಾಗ್ತಿರೋದು. ಇನ್ನು ಬೆಲೆ ಏರಿಕೆ ನಾವು ನೋಡಿದಾಗ ಅಡುಗೆ ಎಣ್ಣೆ, ಎಡಿಬಲ್ ಆಯಿಲ್ ಒಟ್ಟು ವ್ಯಾಲ್ಯೂ ಗ್ರೋತ್ಗೆ ಸ್ವಲ್ಪ ಕಾರಣ ಆಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ಈ ಚಿಕ್ಕ ಕಂಪನಿಗಳು 17.8% ಬೆಳವಣಿಗೆಯೊಂದಿಗೆ ದೊಡ್ಡ ಕಂಪನಿಗಳಿಗಿಂತನೂ ಕೂಡ ಫಾಸ್ಟ್ ಆಗಿ ಬೆಳೆತಿದೆ. ಇನ್ನು ಕಂಪನಿ ವಿಷಯಗಳಿಗೆ ಬಂದ್ರೆ ಮ್ಯಾರಿಕೋ ಹಳ್ಳಿಗಳ ಡಿಮ್ಯಾಂಡ್ ಮತ್ತೆ ಎಣ್ಣೆ ಬೆಲೆ ಏರಿಕೆಯಿಂದ ಪ್ರಾಫಿಟ್ ಚೆನ್ನಾಗಿ ಮಾಡ್ಕೊಳ್ತಿದೆ. ಅವರು ಹಳ್ಳಿಗಳಲ್ಲೂ ಕೂಡ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡುವಂತಹ ಪ್ಲಾನ್ ನಲ್ಲಿದ್ದಾರೆ. ಆದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಮತ್ತೆ ನೆಸ್ಲೆ ಅಂತಹ ಪ್ರಾಫಿಟ್ ಸ್ವಲ್ಪ ವೀಕ್ ಆಗಿರೋದ್ರಿಂದ ಮುಖ್ಯವಾಗಿ ಸಿಟಿಗಳಲ್ಲಿ ಸೇಲ್ಸ್ ತುಂಬಾ ನಿಧಾನ ಆಗೋಗಿದೆ. ಮುಂದೆ ಏನು ಅಂತಂದ್ರೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ಮತ್ತೆ ಒಳ್ಳೆ ಮುಂಗಾರು ಬಂದ್ರೆ ಮುಂದಿನ ಕ್ವಾರ್ಟರ್ಗಳಲ್ಲಿ ಕನ್ಸಂಪ್ಷನ್ ಇನ್ನಷ್ಟು ಕೂಡ ಹೆಚ್ಚಾಗಬಹುದು ಅಂತ. ನಂಬರ್ 2, ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಕಡೆಯಿಂದ ಒಂದು ಅಪ್ಡೇಟ್ ಇದೆ. ಅದು ಮುಂದಿನ 2 ವರ್ಷಗಳಲ್ಲಿ 700 ಕೋಟಿ ಕೆಪೆಕ್ಸ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ. ಈ ದುಡ್ಡು ಎಲ್ಲಿಗೆ ಹೋಗುತ್ತೆ? ಸೌತ್ ಮತ್ತೆ ನಾರ್ತ್ ಇಂಡಿಯಾದಲ್ಲಿ ಇತ್ತೀಚೆಗೆ ಶುರು ಮಾಡಿದ ತಮ್ಮ ಹೊಸ ಫ್ಯಾಕ್ಟರಿಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ತಿರೋದ್ರಿಂದ ಸಿಇಒ ಸುಧೀರ್ ಸೀತಾಪತಿ ಹೇಳಿರೋ ಹಾಗೆ ಇಂಡೋನೇಷ್ಯಾದಲ್ಲಿ ಒಂದು ಹೊಸ ಫ್ಯಾಕ್ಟರಿಗಳನ್ನ ಕಟ್ಟೋದಕ್ಕೆ ಈ ಹಣವನ್ನ ಬಳಸಲಾಗುತ್ತೆ. ಇನ್ನು Q4 ರಿಸಲ್ಟ್ಸ್ ಹೇಗಿತ್ತು ಅಂತಂದ್ರೆ GCPL ಮಾರ್ಚ್ ಕ್ವಾರ್ಟರ್ ನಾವು ನೋಡಿದಾಗ 411 ಕ್ರೋರ್ಸ್ ಪ್ರಾಫಿಟ್ ಲಾಭವನ್ನ ತಗೊಂಡ್ಕೊಟ್ಟಿದೆ. ಅಂದ್ರೆ ರೆವಿನ್ಯೂ 6.26% ಹೆಚ್ಚಾಗಿರೋದು. ಆದ್ರೆ ಪಾಮ್ ಆಯಿಲ್ ಬೆಲೆ 50% ಗಿಂತ ಹೆಚ್ಚು ಜಾಸ್ತಿ ಆಗಿರೋದ್ರಿಂದ ಅವರ ಒಂದು ಕನ್ಸಾಲಿಡೇಟೆಡ್ ಎಬಿಟಾ ಮಾರ್ಜಿನ್ಗೆ ಸ್ವಲ್ಪ ಹೊಡೆತ ಬಿದ್ದಿದೆ. ಇದನ್ನ ಸರಿದೂಗಿಸಬೇಕು ಅಂತಾನೆ ಕಂಪನಿ 15 to 16% ಕ್ಯಾಲಿಬ್ರೇಟೆಡ್ ಪ್ರೈಸ್ ಹೈಕ್ ಅನ್ನು ಕೂಡ ಜಾಸ್ತಿ ಮಾಡ್ಕೊಂಡಿದೆ. ಮುಂದಿನ ಎಕ್ಸ್ಪೆಕ್ಟೇಷನ್ಸ್ ಏನ್ ಗೊತ್ತಾ? GCPL ಈ ಒಂದು ಡಬಲ್ ಡಿಜಿಟ್ ಎಬಿಟಾ ಗ್ರೋತ್ ಮತ್ತೆ ಇಂಡಿಯಾದಲ್ಲಿ ಮಿಡ್ ಟು ಹೈ ಸಿಂಗಲ್ ಡಿಜಿಟ್ ವಾಲ್ಯೂಮ್ ಗ್ರೋತ್ ಅನ್ನ ನಿರೀಕ್ಷೆ ಮಾಡ್ತಿದೆ ಕೂಡ. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈ ರೆವಿನ್ಯೂ ಕೂಡ ಹೈ ಸಿಂಗಲ್ ಡಿಜಿಟ್ ನಲ್ಲಿ ಬೆಳಿಬಹುದು. ಮುಂದಿನ 18 ರಿಂದ 18 ತಿಂಗಳಲ್ಲಿ ಡೊಮೆಸ್ಟಿಕ್ ಡಿಮ್ಯಾಂಡ್ ರಿಕವರಿ ಆಗುತ್ತೆ ಅಂತ ಕಂಪನಿ ಕೂಡ ಬಲವಾಗಿ ನಂಬಿಕೊಂಡಿದೆ. ಅಂದ್ರೆ ಫುಡ್ ಇನ್ಫ್ಲೇಷನ್ ತಣ್ಣಗಾಗ್ತಿರೋದು ಮತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ಸ್ ಆಗ್ತಿರೋದು, ಹಾಗೆ ಸರ್ಕಾರದ ವೆಲ್ಫೇರ್ ಸ್ಕೀಮ್ಗಳು ಮತ್ತೆ ಮುಂದೆ ಬರೋ ಈ ಒಂದು ಕಮ್ಯುನಿಕೇಶನ್ ಹೈಕ್ ಸಹ ಜಾಸ್ತಿ ಆಗ್ಬೋದು. ಇನ್ನು ಕ್ವಿಕ್ ಕಾಮರ್ಸ್ ಇಂದ GCPLಗೆ ಒಂದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಸಿಗೋದ್ರಿಂದ ಅವರುಗಳಲ್ಲಿ ಹೆಚ್ಚು ಮಾರ್ಜಿನ್ಸ್ ಅನ್ನು ಕೂಡ ತಂದ್ಕೊಡುತ್ತೆ. ಇನ್ನು ಮಿಡ್ ಸೈಜ್ ಪ್ಯಾಕ್ಸ್ ಗಳಲ್ಲಿ ಈ ಚಾನೆಲ್ಗಳು ಹೆಚ್ಚಾಗಿ ಮಾರಾಟ ಆಗ್ತಿರೋದನ್ನ ಇಲ್ಲಿ ತೋರಿಸ್ತಾ ಇದೆ.
ಮೂರನೇ ಟಿಡ್ಬಿಟ್, ಟೈರ್ ಕಂಪನಿ MRF ನ ಒಂದು Q4 FY25 ನ ರಿಸಲ್ಟ್ಸ್ ಬಂದಿದೆ. ಇದು ನೆಟ್ ಪ್ರಾಫಿಟ್ ನೋಡಿದಾಗ 29% ಜಂಪ್ ಆಗಿದೆ, ಹಾಗೆ ರೆವಿನ್ಯೂ 11% ಜಾಸ್ತಿ ಆಗಿದೆ ಇಯರ್ ಆನ್ ಇಯರ್ ನಾವು ನೋಡಿದಾಗ. ಆದ್ರೆ ಪೂರ್ತಿ ವರ್ಷ ರೆವಿನ್ಯೂ ಕೂಡ 12% ಹೆಚ್ಚಾದ್ರೂ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ನೆಟ್ ಪ್ರಾಫಿಟ್ ಮಾತ್ರ ಸ್ವಲ್ಪ ಕಡಿಮೆ ಆಗಿರೋದು, ಅಂದ್ರೆ ಹೋದ ವರ್ಷಕ್ಕೆ ಹೋಲಿಸಿದ್ರೆ. ಇನ್ನು ಎಕ್ಸ್ಪೋರ್ಟ್ಸ್ ನೋಡಿದಾಗ ಸುಮಾರು 23% ಅಷ್ಟು ಭರ್ಜರಿಯಾಗಿ ಬೆಳೆದಿದೆ, ಅಂದ್ರೆ ಪ್ರತಿ ಶೇರ್ಗೆ ಒಟ್ಟು 235 ಡಿವಿಡೆಂಡ್ ಅನ್ನ ಘೋಷಣೆ ಮಾಡಿದ್ದಾರೆ. ರಿಪ್ಲೇಸ್ಮೆಂಟ್, ಇನ್ಸ್ಟಿಟ್ಯೂಷನಲ್, ಎಕ್ಸ್ಪೋರ್ಟ್ ಈ 3 ಸೆಗ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಬೆಳೀತಿದೆ. ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೂ ಕೂಡ ಟೈರ್ ಸಪ್ಲೈ ಮಾಡ್ತಾ ಇದೀವಿ ಅಂತ ಕಂಪನಿ ಹೇಳಿರೋದು. ಇನ್ನು Q4 ನಲ್ಲಿ ರಾ ಮೆಟೀರಿಯಲ್ ಕಾಸ್ಟ್ ಕೂಡ ಸ್ವಲ್ಪ ಕಡಿಮೆ ಆಗಿರೋದು ಒಂದು ಪಾಸಿಟಿವ್ ವಿಷಯ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಸ್ನೇಹಿತರೆ, ಇದೆಷ್ಟು ಇವತ್ತಿನ ಜಿರೋದಾ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ಲರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.